ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ನನ್ನ ನಮಸ್ಕಾರಗಳು. ಕರುನಾಡ ಸಾಂಸ್ಕೃತಿಕ ರಾಯಭಾರಿ, ನಾಡು ಕಂಡ ಶ್ರೇಷ್ಠ ನಿರೂಪಕಿ ಅಪರ್ಣಾ ವಸ್ತಾರೆ ಅವರಿಗೆ ಕಲಾನಮನ. ಅಪರ್ಣಾ ವಸ್ತಾರೆಯವರು ಅಚ್ಚ ಕನ್ನಡದ ಇಂಪನ್ನ ಪಸರಿಸಿ ಇಹದ ಬಂಧವ ಕಳಚಿ ಹೊರಟ ಸುದ್ದಿಯೇ ಕೊಡದೆ ಸದ್ದಿಲ್ಲದೆ ಎಲ್ಲರನ್ನು ನಿರಾಸೆಗೊಳಿಸಿ ನೋವಿಗಿಡಿಸಿ ಜಗದಾಟದಿಂದ ಸರಿದು ಹೋಗಿದ್ದಾರೆ. ಇಂದು ಅವರು ನಮ್ಮೊಂದಿಗಿಲ್ಲ ಎನ್ನುವುದು ಒಪ್ಪಿಕೊಳ್ಳಲು ಕಷ್ಟವಾಗಿದ್ದರೂ ಅದು ಸತ್ಯ. ಅವರು ಅಶರೀರಿಯಾಗಿದ್ದರೂ ಅವರ ಶಾರೀರದ ಕಂಪು, ಕಂಠಸಿರಿಯ ಮಾಧುರ್ಯದ ಕಂಪನ ನಮ್ಮೊಂದಿಗೆ ಸದಾ ರಿಂಗಣಿಸುತ್ತಲೇ ಇರುತ್ತದೆ ಮತ್ತು ಅದು ಶಾಶ್ವತವಾಗಿರುತ್ತದೆ. ಅನಂತದಲ್ಲಿ ಲೀನವಾದ ಚಿರಚೇತನಕ್ಕೆಂದು ನಮ್ಮ ಭಾವನಮನ, ಗಾನನಮನ. ಕರುನಾಡ ಪರಿಸರದಿ ಕಮನೀಯ ಕನ್ನಡದ ಸರಸಮಯ ಮಾತಿನಿಂ ಸಕಲರನ್ನು ಸೆಳೆಯುತ್ತ ಕರುಣೆ ತುಂಬಿದ ಮನದಿ ಮೃದುವಚನ ಧಾರೆಯಲ್ಲಿ ಅಮರ ಪದವೇರಿರ್ಪಳೆ ಉರುತರದ ಬವಣೆಯಿಂ ಬೇಯುತ್ತ ಬಳಲುತ್ತ ಪರರಿಗದ ಕಾಣಿಸದೆ ಕೇಳಿಸದೆ ಕರಗುತ್ತ ಸಿರಿ ಕಂಠ ದೊಡ್ಡದಿಯಾದ ಅಪರ್ಣಳೆ ನಿಮಗಿದು ಭಾವನಮನ. ನಿರೂಪಣೆಗೆ ಘನತೆ ತಂದುಕೊಟ್ಟ ಸರಸ್ವತಿ ಕರ ಸಂಜಾತೆಗಿಂದು ಕಲಾನಮನ. ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಪದ್ಮಪಾಣಿ, ಸತ್ಯಪ್ರಸಾದ್ ಮತ್ತು ರಾಸು ವೆಂಕಟೇಶ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸರಸ್ವತಿಯ ಸುಪುತ್ರಿಯಾಗಿದ್ದಂತಹ ಅಪರ್ಣಾ ವಸ್ತಾರೆ ಅವರಿಗೆ ಪ್ರಾರ್ಥನೆಯ ಮೂಲಕ ಕುಮಾರಿ ಮಯೂನಾ ಮೋಹನ್ ಅವರು ಮೊದಲ ನಮನಗಳನ್ನು ಸಲ್ಲಿಸಲಿದ್ದಾರೆ. ಶಾರದೆ ಜಯ ಜಗವಂದಿತೆ, ಶಾರದೆ ಜಯ ಜಗವಂದಿತೆ, ಸರಸ್ವತಿ ಮಾತೆ ಜಯ ಗುಣದಾತೆ ವರ ಶುಭದಾತೆ, ಶಾರದೆ ಸರಸ್ವತಿ ಮಾತೆ ಜಯ ಗುಣದಾತೆ ವರ ಶುಭದಾತೆ, ಶಾರದೆ ಬ್ರಹ್ಮಾಣಿ ವಾಗ್ದೇವಿ ಗಾಯತ್ರಿ ಸಾವಿತ್ರಿ ಸುರನರ ಪೂಜಿತೆ, ಬ್ರಹ್ಮಾಣಿ ವಾಗ್ದೇವಿ ಗಾಯತ್ರಿ ಸಾವಿತ್ರಿ ಸುರನರ ಪೂಜಿತೆ, ಶಾರದೆ ಜಯ ಜಗವಂದಿತೆ, ಶಾರದೆ ಜಯ ಜಗವಂದಿತೆ. ಜ್ಞಾನಮುದ್ರಾಂಕಿತೆ ವರದಂಡಮಂಡಿತೆ ವೀಣಾಪಾಣಿ ಶ್ರೀಪದ್ಮನಿಲಯೇ, ಜ್ಞಾನಮುದ್ರಾಂಕಿತೆ ವರದಂಡಮಂಡಿತೆ ವೀಣಾಪಾಣಿ ಸೂರ್ಯಸಮಪ್ರಭೆ ವಿದ್ಯಾಶಾರದೆ, ಸೂರ್ಯಸಮಪ್ರಭೆ ವಿದ್ಯಾಶಾರದೆ, ಸರಸ್ವತಿ ಮಾತೆ ಜಯ ಗುಣದಾತೆ ವರ ಶುಭದಾತೆ, ಶಾರದೆ ಸರಸ್ವತಿ ಮಾತೆ ಜಯ ಗುಣದಾತೆ ವರ ಶುಭದಾತೆ, ಶಾರದೆ ಬ್ರಹ್ಮಾಣಿ ವಾಗ್ದೇವಿ ಗಾಯತ್ರಿ ಸಾವಿತ್ರಿ ಸುರನರ ಪೂಜಿತೆ, ಬ್ರಹ್ಮಾಣಿ ವಾಗ್ದೇವಿ ಗಾಯತ್ರಿ ಸಾವಿತ್ರಿ ಸುರನರ ಪೂಜಿತೆ, ಶಾರದೆ ಜಯ ಜಗವಂದಿತೆ, ಶಾರದೆ ಜಯ ಜಗವಂದಿತೆ. ಸತ್ಕೀರ್ತಿದಾಮಿನಿ ಶ್ವೇತ ಪದ್ಮಾಸನೆ ಸಂಪತ್ಪ್ರದಾತೆ ವಿದ್ಯಾಲಕ್ಷ್ಮಿ, ಸತ್ಕೀರ್ತಿದಾಮಿನಿ ಶ್ವೇತ ಪದ್ಮಾಸನೆ ಸಂಪತ್ಪ್ರದಾತೆ ವಿದ್ಯಾಲಕ್ಷ್ಮಿ, ಶುಭ್ರವಸ್ತ್ರಾಂಕಿತೆ ಬ್ರಹ್ಮಸ್ವರೂಪಿಣಿ, ಶುಭ್ರವಸ್ತ್ರಾಂಕಿತೆ ಬ್ರಹ್ಮಸ್ವರೂಪಿಣಿ, ಸರಸ್ವತಿ ಮಾತೆ ಜಯ ಗುಣದಾತೆ ವರ ಶುಭದಾತೆ, ಶಾರದೆ ಸರಸ್ವತಿ ಮಾತೆ ಜಯ ಗುಣದಾತೆ ವರ ಶುಭದಾತೆ, ಶಾರದೆ ಬ್ರಹ್ಮಾಣಿ ವಾಗ್ದೇವಿ ಗಾಯತ್ರಿ ಸಾವಿತ್ರಿ ಸುರನರ ಪೂಜಿತೆ,
ब्रह्माणि वाग्देवी गायत्री सावित्री सुरनरपूजिते शारदे जय जगवन्दिते शारदे जय जगवन्दिते जय जगवन्दिते जय जगवन्दिते। ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ರಾಸು ವೆಂಕಟೇಶ್ವರ. ಎಲ್ಲರಿಗೂ ನಮಸ್ಕಾರ. ಇದು ಮಾತಿನ ಮನೆಯ ಎಂದಿನ ತಿಂಗಳ ಕಡೆಯ ಕಾರ್ಯಕ್ರಮ. ಅದು ಕೂಡ ಒಂದು ಭಾರವಾದ ಮನಸ್ಸಿನಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದಾಗ ಶ್ರೀಯುತ ಪದ್ಮಪಾಣಿ ಅವ್ರನ್ನ ನಾವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳ್ಕೊಂಡ್ವಿ. ಅವರು ಒಪ್ಕೊಂಡು ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ನೋಬೆಲ್ ಆರ್ಟ್ ಸಂಸ್ಥೆಯ ಸತ್ಯಪ್ರಸಾದ್ ಅವರಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರಾಗಿ ನೀವೆಲ್ಲ ಬಂದಿದ್ದೀರಾ. ಇಲ್ಲಿ ಮಾತಿನ ಮನೆಯ ಅಭಿಮಾನಿಗಳಿದ್ದೀರಿ, ಅಪರ್ಣ ಅವರ ಅಭಿಮಾನಿಗಳಿದ್ದೀರಿ, ಎಲ್ಲ ಗೊತ್ತು. ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತು ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಆರೋಹಿ ತಂಡದಿಂದ ಶ್ರೀಮತಿ ನಂದಿನಿ ಶಿರೀಶ್ ಹಾಗೂ ಅವರ ತಂಡದವರು ಬಂದಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಆರೋಹಿ ಯಾರು ಈ ಅಪರ್ಣ? ನಾಡಿಗೆ ದೂರದರ್ಶನ ಹೊಸದಾಗಿ ಬಂದ ಕಾಲ, ಕಾರ್ಯಕ್ರಮಗಳು ಹೇಗೆ ಮಾಡಬೇಕು ಅಂತ ದೂರದರ್ಶನದವರು ತೊಳಲಾಡುತ್ತಿದ್ದಂತಹ ಅಥವಾ ಪ್ರಯತ್ನ ಪಡ್ತಿದ್ದಂತಹ ಸಂದರ್ಭ, ಹೊಸದಾಗಿ ನಿರೂಪಕರ ತಗೊಳ್ತಾ ಇದ್ದರು. ಹಾಗೆ ನಿರೂಪಕರಾಗಿ ಬಂದಂತಹವರು ಅಪರ್ಣ. ಕಿರುತೆರೆಯ ಕಿರು ನಿರ್ಮಾಪಕಿಯಾಗಿ ರಂಗವನ್ನು ಪ್ರವೇಶಿಸಿ ನಮ್ಮೆಲ್ಲರ ಕಣ್ಣೆದುರೆ ಬೃಹದಾಕಾರವಾಗಿ ಬೆಳೆದಂತಹ ಹೆಮ್ಮೆಯ ನಿರೂಪಕಿ ಅಪರ್ಣ ವಸ್ತಾರೆ. ಅಪರ್ಣ ವಸ್ತಾರೆ ಹಾಗೂ ದೂರದರ್ಶನದ ನಡುವಿನ ಅವಿನಾಭಾವ ಸಂಬಂಧ. ನಾನು ಸಹ ದೂರದರ್ಶನದಲ್ಲೇ ಇದ್ದೆ. ಹಾಗೂ ವೈಯಕ್ತಿಕವಾಗಿ ಕೂಡ ಅಪರ್ಣ ಅವರು ನನಗೆ ಸುಮಾರು 4 ದಶಕಗಳ ಬಾಂಧವ್ಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಯಾಗಿದೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಬರಬೇಕಾಗಿತ್ತು, ಶ್ರೀ ಗಣೇಶ್ ಕಾಸರಗೋಡು ಅಂತ. ಅವರು ಮಂಗಳೂರಿನಿಂದ ಬರುವಾಗ ಗುಡ್ಡ ಕುಸಿತದಿಂದಾಗಿ ಪ್ರಯಾಣದಲ್ಲಿ ವಿಳಂಬವಾಗಿದೆ, ಬರೋಕ್ಕಾಗ್ತಾ ಇಲ್ಲ, ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಇಲ್ಲಿಂದಲೇ ಒಂದು ನಮಸ್ಕಾರವನ್ನು ಹೇಳ್ತಾ ಇದ್ದಾರೆ. ಅಪರ್ಣ ವಸ್ತಾರೆ ಹಾಗೂ ನಾನು ಹಾಗೂ ಮಾತಿನ ಮನೆ, ಈ ಮೂರು ಒಂದು ರೀತಿ ತ್ರಿಕೋಣ ಇದ್ದಂತೆ. ಒಂದು ಇಲ್ಲದೆ ಇನ್ನಿಬ್ಬರು ಇದಕ್ಕೆ ಸಾಧ್ಯವಿಲ್ಲದಂತಹ ಒಂದು ಪರಿಸ್ಥಿತಿ. ಮಾತಿನ ಮನೆ ಆರಂಭವಾದಾಗ ಅಪರ್ಣ ಅವರು ಒಂದು ನಲ್ಮೆಯ ನುಡಿಗಳನ್ನ ಬರೆದಿದ್ರು. ಅದನ್ನ ನಿಮ್ಮ ಮುಂದೆ ಓದ್ತಾ ಇದ್ದೀನಿ. ಮನಸ್ಸುಗಳ ಸಂವಹನ, ಆಹಾ ಎಂಥ ಅರ್ಥಪೂರ್ಣ ಸಾಲುಗಳು. ಅದಕ್ಕಾಗಿ ಮಾತಿನ ಮನೆ ಅದು ಮನಸ್ಸಿನ ಮನೆ, ಕನ್ನಡದ ಮನೆ. ಇಂಥ ಚಂದದ ಕನಸಿಗೊಂದು ನನಸಿನ ರೂಪ ಕೊಟ್ಟು ಸದ್ದಿಲ್ಲದೆ ಕನ್ನಡ ಸೇವೆಯಲ್ಲಿ ನಿರತರು ರಾಸು ಶೈಲ. ಅದೆಷ್ಟು ಕೃತಜ್ಞತೆ ತಿಳಿಸಿದರೂ ಕಡಿಮೆ ಸೈತೆ. ಇಂಥದ್ದು ನಿಮ್ಮಿಂದ ಅನವರತ ಆಗಿ ಬರಲಿ, ಅಭಿಮಾನವಿರಲಿ ಅಂತ ಅಪರ್ಣ ಅವರು ನಮಗೆ ಬದುಕೊಟ್ಟಿತ್ತು. ಅದನ್ನು ಹಾಗೆ ಅನ್ಪಿತ್ತು. ಅಂದರೆ ನಾವು 2020ರಲ್ಲಿ ಮಾತಿನ ಮನೆ ಆರಂಭಿಸಿದ ಆ ದಿನದಿಂದ ಅವರ ಕೊನೆಯ ಉಸಿರಿರುವವರೆಗೂ ಅವರು ಮಾತಿನ ಮನೆಯ ಬಗ್ಗೆ ಸ್ಪಂದನೆ ಮಾಡ್ತಾ ಇದ್ದರು. ಕಾರ್ಯಕ್ರಮಗಳ ಬಗ್ಗೆ ಕೇಳಿ ತಿಳ್ಕೊತಾ ಇದ್ದರು. ಸಾಕಷ್ಟು ಕಾರ್ಯಕ್ರಮಗಳಿಗೆ ಬಂದಿದ್ದರು. ಆದರೆ ಅವರು ವೇದಿಕೆ ಮೇಲೆ ಬರ್ತಾ ಇಲ್ಲ. ಅವರು ಪ್ರೇಕ್ಷಕರಾಗಿ ಕುಳಿತುಕೊಳ್ತಾ ಇದ್ದರು, ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಅದೊಂದು ಕೊರಗು ನಮಗಿದೆ. ಅವ್ರನ್ನ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಮಾಡಬೇಕಾಗಿತ್ತು ಅನ್ನೋ ಒಂದು ಕೊರಗು ನಮ್ಮಲ್ಲಿದೆ. ಆದರೆ ಅವರು ನಮಗೆ ಇಷ್ಟು ಬೇಗ ನಮ್ಮಿಂದ ದೂರ ಆಗ್ತಾರೆ ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿ ಇರಲಿಲ್ಲ. ನಮ್ಮ ಮಾತಿನ ಮನೆ ಹಾಗೂ ನಮ್ಮ ಮನೆ ಕುರಿತು ಅವರು ಕಡೆಯ ಕಾಲದಲ್ಲಿ ಕೂಡ ಇದು ನನಗೆ ತವರಿನ ಮನೆ ಅಂತ ಹೇಳ್ತಾ ಇದ್ದಾರೆ.
ಆ ಒಂದು ಬಾಂಧವ್ಯ ನಮ್ಮದಾಗಿತ್ತು. ಅಂತಹ ಅಪರ್ಣ ಅವರನ್ನು ನಾವು ಇಲ್ಲಿ ಕಳ್ಕೊಂಡಿದ್ದೇವೆ. ಅದು ನಿರೂಪಣಾ ಕ್ಷೇತ್ರ ಇರ್ಬೋದು, ನಟನೆ ಇರಬಹುದು, ಅವರ ಸರಳ ನಡೆ ನುಡಿಗಳಿಂದ ಅವರು ಜನಮನವನ್ನು ಗೆದ್ದಿದ್ದರು. ಕಡೆಯ ದಿನಗಳಲ್ಲಿ ಅವರು ಹೋರಾಡಿದ್ದು ಸಾವಿನ ವಿರುದ್ಧ ವೈದ್ಯರು ಕೊಟ್ಟ 6 ತಿಂಗಳ ಅವಧಿಯನ್ನು ಮೀರಿ 2 ವರ್ಷಗಳ ಕಾಲ ನಮ್ಮೊಂದಿಗಿದ್ದರು. ಅವರ ಈ ಒಂದು ರೋಗದ ವಿರುದ್ಧ ಹೋರಾಡದಂಥ ಧೋರಣೆ ಏನಿದೆ ಅದನ್ನು ಯಾರ್ಯಾರು ರೋಗಿಗಳಿದ್ದಾರೆ ಅವರಿಗೆ ಪ್ರೇರಣೆ ಆಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ಸಾವು ಅನ್ನೋದು ನಮ್ಮ ಕೈನಲ್ಲಿ ಇಲ್ಲ. ಆದರೆ ಈ ಕಾಯಿಲೆ ಏನಿದೆ ಅದು ಒಳಗೊಳಗೆ ಹುಟ್ಟಿ ಅದು ಸಾಯೋದಲ್ಲದೆ ನಮ್ಮನ್ನು ಸಾಯ್ತಾರೆ. ಇಂತಹ ಕಾಯಿಲೆ ಅಪರ್ಣ ಅವರಿಗೆ ಬರಬಾರದಿತ್ತು. ಅದು ಹೇಗೋ ಬಂದಿದೆ, ನಾವು ಅವನ್ನ ಕಳ್ಕೊಂಡಿದ್ದೇವೆ. ಇವತ್ತು ನಮ್ಮ ಮಾತಿನ ಮನೆಗೆ ಬಂದಿರತಕ್ಕಂಥ ಈ ಇಬ್ಬರು ಗಣ್ಯ ವ್ಯಕ್ತಿಗಳು ಕೂಡ ಅಪರ್ಣ ಅವರೊಡನೆ ಸನಿಹದ ಸಂಬಂಧವನ್ನು ಬಾಂಧವ್ಯವನ್ನು ಹೊಂದಿದಂಥ ವ್ಯಕ್ತಿಗಳು. ಈ ರೀತಿ ನಿರೂಪಣೆಗೆ ಒಂದು ಮಹತ್ವದ ಸ್ಥಾನವನ್ನು ತಂದುಕೊಟ್ಟಿದ್ದಾರೆ ಅಪರ್ಣ. ಅವರ ಈ ಕಲಾ ನಮನ ಕಾರ್ಯಕ್ರಮ ನಿಮ್ಮೆಲ್ಲರ ಮುಂದೆ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟು ಹೇಳಿ ನನ್ನ ಈ ಒಂದು ಪ್ರಾಸ್ತಾವಿಕ ನುಡಿಗಳನ್ನ ಅನ್ನಿಸ್ತಾ ಇದ್ದೇನೆ. ನಮಸ್ಕಾರ. ಮಾತಿನ ಮನೆಯಲ್ಲಿ ಅಪರ್ಣ ಅವಸ್ಥಾರೆಯವರ ಅಪಾರವಾದ ನೆನಪುಗಳಿವೆ. ಮಾತಿನ ಮನೆಯ ಸ್ನೇಹ ಬಳಗಕ್ಕೆಲ್ಲ ಅವರು ಆತ್ಮೀಯರಾಗಿದ್ದರು. ಆ ಕಾರಣಕ್ಕೆ ನಮಗೂ ಕೂಡ ಅವರ ಒಡನಾಟದ ಸಿಹಿ ಸವಿಯಲು ಅನುವಾದದ್ದು. ಏಕೆಂದರೆ ಅವರು ಸಾಧನೆಯಲ್ಲಿ ಎಷ್ಟು ಎತ್ತರಕ್ಕೆ ಏರಿದ್ದರೋ ಅಷ್ಟು ಆಳಕ್ಕೆ ಇಳಿದಿದ್ದರು. ಪ್ರೀತಿ ಸ್ನೇಹದಲ್ಲಿ ಎಲ್ಲರ ಮನಸ್ಸಿನಾಳಕ್ಕೆ. ವೇದಿಕೆಯಲ್ಲಿ ಈಗ ಅತಿಥಿಗಳಿಂದ ಅವರಿಗೆ ಪುಷ್ಪ ನಮನ. ಅಪರ್ಣ ಅವಸ್ಥಾರೆಯವರು ಸರಳವಾಗಿ ಒಡಮೂಡಿದ್ದ ವ್ಯಕ್ತಿತ್ವ ಅವರದ್ದು. ವಿರಳವಾಗಿದ್ದಂತಹ ಪ್ರತಿಭೆ, ಸ್ನೇಹ ಪ್ರೀತಿಯ ಸಂಪಾದನೆಯನ್ನೇ ಅವರು ಶ್ರೀಮಂತಿಕೆ ಅಂತ ಹೇಳಿ ಅದನ್ನು ಪಾಲಿಸ್ತಾ ಇದ್ರು. ಹಾಗಾಗಿ ಅನೇಕ ಸ್ನೇಹ ಬಳಗವನ್ನ ಅವರು ಸಂಪಾದಿಸಿದ್ರು. ಸಾಹಿತ್ಯದ ಓದಿನ ಜ್ಞಾನವನ್ನ ನಿರೂಪಣೆಯಲ್ಲಿ ಸೂಕ್ತವಾಗಿ, ಸಮಯೋಚಿತವಾಗಿ, ಹಿತಮಿತವಾಗಿ ಬಳಸುವ ಪರಿ ಕೇಳುಗರನ್ನ ಸಾಹಿತ್ಯಕ್ಕೆ ಸೆಳಿತಾ ಇತ್ತು. ಅವರ ಮಾತುಗಳನ್ನ ಕೇಳುವುದೇ ಸಾಹಿತ್ಯದ ನಿತ್ಯೋತ್ಸವ. ಅವರ ಒಡನಾಡಿಗಳ, ಅಭಿಮಾನಿಗಳ, ಕನ್ನಡಿಗರ ನೆನಪಿನಂಗಳದಲ್ಲಿರುವ ಅಪರ್ಣ ಅವರ ವಿಡಿಯೋ ಪ್ರದರ್ಶನ
ನನ್ನ ಮಟ್ಟಿಗೆ ಸಾಧನೆಯ ಜೀವನ, ಯಶಸ್ವಿನ ಜೀವನ 4 ಜನಕ್ಕೆ ನಾವು ಆಗಿ ಬರುವಂಥದ್ದಾದರೆ, ಪ್ರಕೃತಿಗೆ, ನಮ್ಮ ಸುತ್ತಮುತ್ತಲ ಪರಿಸರಕ್ಕೆ, ನಮಗೆ ಬದುಕು ಕೊಟ್ಟಂತಹ ಜನಕ್ಕೆ, ನಮಗೆ ಬದುಕು ಕೊಟ್ಟಂತಹ ಭೂಮಿಗೆ ನಾವು ಹಾನಿ ಮಾಡದೆ ಸರಳ ಜೀವನ ನಡೆಸಿದ್ರೆ ಅದಕ್ಕಿಂತ ಬೇರೆ ಯಶಸ್ವಿ ಜೀವನ ಅಲ್ಲ, ಅದಕ್ಕಿಂತ ಬೇರೆ ಸಾಧನೆಯ ಜೀವನ ಅಲ್ಲ. ಇದು ನಾನು ಬಲವಾಗಿ ನಂಬಿಕೊಂಡಿರುವಂತಹ ಜೀವನ ಧೋರಣೆ. ಇದೇ ರೀತಿ ಜೀವಿಸಬೇಕು ಅಂತ ನಾನು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಶ್ರೀಮಂತರಾಗಬೇಕು. ನನ್ನ ಯುವ ಸ್ನೇಹಿತರು ಯಾರಿಲ್ಲಿದ್ದೀರಿ, ಅನುಭವಗಳಿಂದ, ಸ್ನೇಹದಿಂದ, ಪ್ರೀತಿಯಿಂದ. ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೇಮ. ನಮಸ್ಕಾರ. ಗಿರೀಶ್ ಸರ್ ಒಂದು ಮಾತು ಪ್ರಸ್ತಾಪ ಮಾಡಿದ್ರು, ಕಲೆ ಯಾಕೆ ಬೇಕು ಅಂತ. ನಿಸಾರ್ ಅಹಮದ್ ಸರ್ ಒಂದು ಪದ್ಯ ಬರೆದಿದ್ದಾರೆ, ಕವಿ ಇಲ್ಲದಿದ್ದರೆ ಲೋಕ ಉಡುಗಿ ಹೋಗುವುದಿಲ್ಲ, ಬಳಲಿ ಬರಡಾಗುವುದೂ ಇಲ್ಲ ಅಂತ. ಅಂದರೆ ಕವಿ ಇಲ್ಲದೇ ಇದ್ದರೂ, ಕವನ ಬರೀದೇ ಇದ್ದರೂ, ಯಾರು ಅದನ್ನು ಹಾಡದೇ ಇದ್ದರೂ, ನಾನು ನಿರೂಪಣೆ ಮಾಡದೇ ಇದ್ದರೂ, ಇನ್ಯಾರೋ ಬಂದು ನರ್ತನ ಮಾಡದೇ ಇದ್ದರೂ, ಗಿರೀಶ್ ಸರ್ ಅಂತಂಥ ಸಿನಿಮಾ ಮಾಡದೇ ಇದ್ದರೂ ಬದುಕು ಸಾಗತ್ತೆ, ಇಲ್ಲ ಅಂತಲ್ಲ. ಆದರೆ ಕೊನೆಯಲ್ಲಿ ಅವರೊಂದು ಸಾಲು ಬರೀತಾರೆ, ಬದುಕು ಹೇಗಿರುತ್ತದೆ ಅಂದರೆ ಕೊಂಚ ಬಡವಾಗಿ ಬರಡಾಗಿ. ಜಗತ್ತಿನ ಎಲ್ಲ ಭಾಷೆಗಳನ್ನು ಕಲಿಯೋಣ, ಮುಕ್ತವಾಗಿ ನಮ್ಮನ್ನು ತೆರೆದುಕೊಳ್ಳೋಣ. ಆದರೆ ಪ್ರಥಮ ಸ್ಥಾನ ನಮ್ಮ ಉಸಿರಿಗೆ, ನಮ್ಮ ಭಾಷೆಗೆ, ನಮ್ಮ ವಿಳಾಸಕ್ಕೆ, ಅದು ನಮ್ಮ ಅಸ್ತಿತ್ವ. ಇದು ನಮ್ಮ ಮನೆ. ಮೇಡಮ್ ಹೆಂಗಿದೆ ನಮ್ಮ ಹೊಸ ಹೇರ್ ಸ್ಟೈಲ್? ಅಯ್ಯೋ ನೀನ್ ಬಿಡು ತಾಯಿ, ಸ್ವೀಟ್ 16 ನಮ್ಮ ವಯಸ್ಸು 16, ಮನಸ್ಸು ಹುಚ್ಚುಕೂಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನಗೆಯ ಕಂಡ ಮೋಡಿಯಲ್ಲಿ ನಲಿಯಿತೆನ್ನ ಜೀವ. ನಿನ್ನ ತುಂಟ ಹೂನಗೆ ಅಂತ, ನಂದು ತುಂಟ ಹೂನಗೆ ಅನ್ನೋದು ನನಗೆ ಗೊತ್ತಿದೆ. ಈ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ, ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ, ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಅದಕ್ಕೆ ಹಿಮ್ಮೇಳವನೇ ಸೋಸಿ ಬಹ ಸುಳಿಗಾಳಿ, ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು. ಸೋ ಅಂತ ಸುರಿತಿತ್ತು. ಇದಕ್ಕಿದ್ದಾವೆ ಹಾಡು ನಿಲ್ಸ್ಬಿಟ್ರೆ ಹಾಡುಗಳು ಸುರಿಮಳೆ ಬೇಕು ಅಂದ್ರೆ ಎಲ್ಲೂ ಹುಡುಕ್ಲಿ ನಾನು, ಎಲ್ಲೂ ಹುಡುಕ್ಬೇಡ. ಎಲ್ಲೋ ಹುಡುಕಿ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಗುರುತಿಸದಾದೆನು ನಮ್ಮೊಳಗೆ.
ಇದೆಲ್ಲ ಆಗುತ್ತೆ. ಅಂದರೆ ಮನುಷ್ಯ ಸ್ವಭಾವದ ಅನಾವರಣ ತುಂಬ ಚೆನ್ನಾಗಾಗತ್ತೆ. ರಾಗದ್ವೇಷಗಳು, ಆಮೇಲೆ ನಾನು ಅಂತ ಬಂದಾಗ ಮನುಷ್ಯ ಯಾರನ್ನೂ ನೋಡಲ್ಲ, ನಾನು ನನ್ನದು, ನನ್ನ ಅಸ್ತಿತ್ವ, ನಾನು ಉಳಿಬೇಕು, ನಾನು ಮಿಂಚಬೇಕು ಅನ್ನೋದೇ ಆಗತ್ತೆ. ಅವೆಲ್ಲ ಚೆನ್ನಾಗಿ ಬಿಗ್ ಬಾಸ್ನಲ್ಲಿ ವ್ಯಕ್ತ ಆಗುತ್ತೆ. ಆ ಸೂಕ್ಷ್ಮತೆಗಳೆಲ್ಲ ನಾನು ತುಂಬ ತಿಳ್ಕೊಳಕ್ಕೆ ನನಗೆ. ಚೆನ್ನಮ್ಮ ಎಂಥ ಸದ್ಗುಣ ಸಂಪನ್ನೆ ಅಂದರೆ, ವೈರಿಗಳು ಬಂಧನದಲ್ಲಿದ್ದಾಗ ಅವರನ್ನು ಮಕ್ಕಳ ಥರ ನೋಡ್ಕೊಳ್ತಿದ್ಲಂತೆ. ಅದೇ ರಣರಂಗಕ್ಕಿಳಿದಾಗ ಮಾತ್ರ ಅವಳು ಚಂಡಿ ಚಾಮುಂಡಿ. ನಮ್ಮ ನಾಡಿನ ಗುಣನೇ ಇಂಥದ್ದು ನೋಡಿ. ಪ್ರೀತಿಯಿಂದ ಬಂದರೆ ತಬ್ಕೊಂಡು ಆದರಿಸ್ತೀವಿ. ಅದೇ ವಂಚನೆ ಮಾಡಿದ್ರೆ ಪ್ರಾಣ ಬೇಕಾದರೂ ಒತ್ತೆ ಇಟ್ಟು ಸ್ವತಂತ್ರಕ್ಕೋಸ್ಕರ ಹೋರಾಡ್ತೀವಿ. ನಮ್ಮ ನಾಡಿನ ಇತಿಹಾಸನೇ ಅಂಥದ್ದು. ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ನಾಡಿನ ಮಣ್ಣಿನ ಜನರನ್ನ ಹೇಗೆ ನೋಡ್ಕೊಂಡ್ಲೋ ಹಾಗೆ ರಣರಂಗಕ್ಕೆ ಇಳಿದಾಗ ಮಾತ್ರ ಚಂಡಿ ಚಾಮುಂಡಿ ಹಾಗೆ ವೀರಾವೇಶದಿಂದ ಹೋರಾಡಿ ವೈರಿಗಳ ರುಂಡವನ್ನ ಕಡ್ದು ಹಾಕಿದ್ಲಂತೆ. ಕೆಲವು ಕ್ಯಾನ್ಸರ್ ಪೇಷಂಟ್ಸ್ ನನಗೆ ಇದೆ ಹೇಳಿದ್ದಾರೆ. ಮನಸ್ಸು, ನನಗೆ ದೇಹಕ್ಕೆ ಕ್ಯಾನ್ಸರ್ ಬಂದಿರ್ಬೋದು, ಮನಸ್ಸಿಗೆ ಕ್ಯಾನ್ಸರ್ ಬಂದಿಲ್ಲ ಅಂತ ಒಬ್ಬಾಕೆ ಹೇಳಿದ್ರು. ನನಗೆ ಅದು ಎಂಥ ಒಂದು ಕಣ್ತೆರಿಸುವಂತ ಮಾತು. ಅಂದ್ರೆ ಬಂದಿದೆ ರೀ, ಬರ್ಲಿ, ಆ ದೇಹಕ್ಕೆ ಬರ್ತಾ ಇರೋದು, ಮನಸ್ಸಿಗೆ ಬಂದಿಲ್ಲ. ನಾನ್ ನೋಡಿ ಹೆಂಗಿದ್ದೀನಿ ಅಂದ್ರು. ನಾನು ಸುಸ್ತಾಗ್ಬಿಟ್ಟೆ ಆ ಮಾತು ಕೇಳಿ. ಮನಸ್ಸನ್ನ ನಾನು ಸರಿಯಾಗಿ ಇಟ್ಕೊಂಡ್ರೆ ಖಂಡಿತ ನಮ್ಮ ದೇಹ ಅದಕ್ಕೆ ದೇಹದ ಪ್ರಕಾರ ಮನಸ್ಸಲ್ಲ, ಮನಸ್ಸಿನ ಪ್ರಕಾರ. ಮಲೆನಾಡ ಕಣಿವೆಗಳ ಹಸಿರು ಬನದಿಂದ ನಿನಗಾಗಿ ಗಿಳಿಬೊಂದ ನಾ ತರಲಾರೆ. ಎಲ್ಲರಿಗೂ ಅಪರ್ಣ ಅವರೊಂದಿಗೆ ಕಳೆದ ಒಂದಷ್ಟು ನೆನಪುಗಳು ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಜೀವಂತವಾಗಿದೆ. ಅವರು ಜೀವನದ ಪ್ರತಿ ಕ್ಷಣವನ್ನು ಕೂಡ ತುಂಬು ಪ್ರೀತಿಯಿಂದ ಅನುಭವಿಸ್ತಾ ಇದ್ರು. ಅವರ ಜೀವನದ ಪ್ರೀತಿ ಎಲ್ಲರಿಗೂ ಕೂಡ ಮಾದರಿಯಾಗಿರುತ್ತೆ ಅಂತ ಹೇಳ್ತಾ, ಈಗ ವೇದಿಕೆಯಲ್ಲಿ ಆರೋಹಿ ತಂಡದವರಿಂದ ಕಲಾನಮನ. ಆರೋಹಿ ತಂಡದ ಗಾಯಕರಾಗಿರುವ ನಂದಿನಿ, ಸಮರ್ಥ್ ಮತ್ತು ರೋಹನ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕಾರ್ಯಕ್ರಮಗಳ ಕಡಲೊಳಗೆ ನಿರೂಪಣೆ ಎಂಬ ಸುಮಧುರ ಭಾವದಲೆ ಎಬ್ಬಿಸಿ ಭಾವನೆಗಳ ಶೃಂಖಲೆಯಿಂದ ನಮ್ಮನ್ನೆಲ್ಲ ಬಂಧಿಸಿದ ಭಾವಪೂರ್ಣೆ ಅಪರ್ಣ. ನಿಮಗೆ ಒಂದೇ ಗುರಿ ಚಲನಚಿತ್ರದಿಂದ ಚಿ ಉದಯಶಂಕರ್ ಸಾಹಿತ್ಯದ ಈ ಭಾವಗೀತೆ ಎನ್ನುವ ಹಾಡಿನೊಂದಿಗೆ ಭಾವ ನಮನಕ್ಕೆ ನಾಂದಿ ಇಡುತ್ತಿದ್ದೇವೆ. ಈ ಗೀತೆಯನ್ನು ಹಾಡುತ್ತಿರುವವರು ರೋಹನ್. ಅನುರಾಗನನ್ನನು ಕವಿಯಾಗಿ ಮಾಡಿದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ.
ಮರಗಳಲ್ಲಿ ಜೀವ ತುಂಬಿ ಎಲ್ಲೆಲ್ಲಿ ನೋಡಿದಲ್ಲಿ ಹೊಸ ಹಸಿರು ತುಂಬಿದೆ. ಹಾಡುತ್ತಿರೆ ತುಂಬಿಗಳೆಲ್ಲ, ಹಾರುತ್ತಿರೆ ಹಕ್ಕಿಗಳೆಲ್ಲ, ತೋಳಿಂದ ನನ್ನನ್ನು ಬಳಸಿ ಸರಿಯ ನಿಂತಿರೆ. ನಿನ್ನ ಅಂದ ಕಂಡು ಸಂತೋಷಗೊಂಡು ಹೊಸ ಭಾವ ಮೂಡಲು ಈ ಭಾವಗೀತೆ ನಿನಗಾಗಿ ಹಾಡಿದೆ. ಈ ಭಾವಗೀತೆ ನಿನಗಾಗಿ ಹಾಡಿದೆ. ಕಣ್ಣಿನಲ್ಲಿ ರೂಪ ತುಂಬಿ, ಮನಸ್ಸಿನಲ್ಲಿ ಪ್ರೇಮ ತುಂಬಿ, ನನ್ನೆದೆಯ ವೀಣೆಯ ಮೇಲೆ ಹೊಸನಾದ ತುಂಬಿದೆ. ಆಸೆಗಳ ಕಣ್ಣು ತುಂಬಿ, ಮೋಹವನ್ನು ತುಂಬಿ ತುಂಬಿ, ನೂರಾರು ಕನಸುಗಳನ್ನು ಬಾಳಲ್ಲಿ ತುಂಬಿದೆ. ಹೀಗೆ ನೀ ಮೌನವಾದ ಕಾರಣ ಹೇಳದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ. ಅನುರಾಗ ನನ್ನನು ಕವಿಯಾಗಿ ಮಾಡಿದೆ. ಈ ಭಾವಗೀತೆ ನಿನಗಾಗಿ ಹಾಡಿದೆ. ಈ ಭಾವಗೀತೆ ನಿನಗಾಗಿ ಹಾಡಿದೆ. ನಿನಗಾಗಿ ಹಾಡಿದೆ. ಥ್ಯಾಂಕ್ ಯು. ಸಂಶಯವೇ ಸಾಚವಲ ಕಣ್ಬೋಗದೆಡೆಗಳಲ್ಲಿ ಅಂಶವನೇ ಪೂರ್ಣವೆಂದೆಣಿಸವೇನಿಲ್ಲಿ. ಭ್ರಂಶವಿಲ್ಲದ ನಿಶ್ಚಯಕ್ಕೆ ಶೋಧನೆಯೇ ದಾರಿ, ಸಂಶೋಧಕವು ಶಂಕೆ ಮರುಳ ಮುನಿಯ ಎಂಬ ಟಿವಿಜಿಯವರ ಉಕ್ತಿಯಂತೆ ಕಾಣದಿರುವಡೆ ಕಂಡಷ್ಟೇ ಪೂರ್ಣವಾದ ಅಪರ್ಣ ಅವರಿಗೆ ಶ್ರೀ MS ಲಕ್ಷ್ಮೀನಾರಾಯಣ ಭಟ್ಟರ ರಚನೆ ಶಂಕೆ ಎಂಬ ಬೆಂಕಿ ಸೋಕಿ ಈ ಗಾನ ನಮನ ಹಾಡುತ್ತಿರುವವರು ನಂದಿನಿ ಶಿರೀಶ್. ಹಲೋ. ಶಂಕೆ
ಬದುಕೆಯೆಂಬ ಬೆಂಕಿ ಸೋಕಿ ಬೇಯುವ ಮನ. ವೇದಿಕೆಯಲ್ಲಿ ರಾಜೇಶ್ ಕೃಷ್ಣ ಅವರು ಹಾಡಿರುವ ಯೋಗರಾಜ್ ಭಟ್ಟರ ಸಾಹಿತ್ಯವಿರುವ ಬಿಸಿಲು ಕುದುರೆಯೊಂದು ಈ ಗೀತೆ ಹಾಡುತ್ತಿರುವವರು ಸಮರ್. ಹೃದಯದ ಗೋಳದೊಳಗಡೆ ಎಂದು ಬಣ್ಣದ ಹೂವಿನ ಬೆಳವಣಿಗೆ ಎಲ್ಲಿಗೂ ಹೊರಟು ಹೋಗಿದೆ ನಂದು ತಿಳಿಯದೆ ನನ್ನಯ ಮುಗುಳುನಗೆ. ಹೃದಯದ ಗೋಳದೊಳಗಡೆ ಎಂದು ಬಣ್ಣದ ಹೂವಿನ ಬೆಳವಣಿಗೆ ಎಲ್ಲಿಗೂ ಹೊರಟು ಹೋಗಿದೆ ನಂದು ತಿಳಿಯದೆ ನನ್ನಯ ಮುಗುಳುನಗೆ. ಹೃದಯದ ಗೋಳದೊಳಗಡೆ ಎಂದು ಬಣ್ಣದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ ನಂದು ತಿಳಿಯದ ನನ್ನಯ ಮುಗುಳುನಗೆ. ಹೃದಯದ ಗೋಳದೊಳಗಡೆ ಎಂದು ಬಣ್ಣದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ ನಂದು ತಿಳಿಯದೆ ನನ್ನಯ ಮುಗುಳುನಗೆ. ಕುದುರೆಯೊಂದು ಎದೆಯಿಂದ ನೋಡಿದಂತೆ ಅವರ ನೆನಪಿನಿಂದ ನಡೆಯೊಂದು ನೋಡಿದಂತೆ. ಈಗ ವೇದಿಕೆಯಲ್ಲಿ ನಂದಿನಿ ಶಿರೀಶ್ ಅವರಿಂದ ಯಾವ ಮೋಹನ ಮುರುಳಿ ಕರೆಯಿತು. ಯಾವ ಮೋಹನ ಮುರಳಿ
ವಿವಶವಾಯಿತು ಪ್ರಾಣ ವಿವಶವಾಯಿತು ಪ್ರಾಣ ಪರವಶವು ನಿನ್ನೆ ಚೇತನ ವಶವಾಯಿತು ಪ್ರಾಣ ಪರವಶವು ನಿನ್ನೆ ಚೇತನ ಇರುವುದೆಲ್ಲವ ಬಿಟ್ಟು ಇರದುದ ಎಡೆಗೆ ತೊಳೆಯುವುದೇ ಯಾವ ಮೋಹನ ಮುರಳಿ ಕಲಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿಲವಂದಿಯ ಕಣ್ಮಣಿಯಾಗಿದ್ದ ಅಪರ್ಣ ಅವರು ಯಾವ ಮೋಹನ ಮುರುಳಿಯ ಕರೆಗೆ ಓಗೊಟ್ಟು ಹೋದರೋ ನಮ್ಮೆಲ್ಲರಿಗೂ ತಿಳಿಯಲಾಗಿದೆ. ಕಡಲಿಂಗೆ ದುಮ್ಮಿಕ್ಕಿ ಕಣ್ಮೂಗುಗಳ ಬಿಗಿದು ಮುಳುಗಿ ತಡಕಾಡಿ ಮೇಲ್ಬಂದು ದಡ ಸೇರ್ವ ಕಡಲಾಡಿಗೊಳ್ ಬೊಮ್ಮ ಚೈತನ್ಯವಾಡುವುದು ಪೊಡವಿಯ ಮಡುವಿನಲ್ಲಿ ಮರುಳು ಮುನಿಯ ನೋಡಬೇಕಾದ್ದು ನೋಡಿ ಆಡಬೇಕಾದ್ದು ಆಡಿ ಮಾಡಬೇಕಾದ್ದು ಮಾಡಿ ಪೊಡವಿಯ ಹುಡಿಯಲ್ಲಿ ಹುಡಿಯಾಗಿ ಕಣ ಕಣದಿ ಕನ್ನಡದ ಕಂಪನಿಟ್ಟು ತೆರಳಿದ ಕರುನಾಡ ಕಣ್ಮಣಿಗೆ GS ಶಿವರುದ್ರಪ್ಪ ಅವರ ರಚನೆಯ ಕಾಣದ ಕಡಲಿಗೆ ಹಂಬಲಿಸಿದೆ ಮನವೆಂಬ ಗಾನ ಕುಸುಮ. ಹಾಡುತ್ತಿರುವವರು ರೋಹನ್ ಮತ್ತು ಸಮರ್. ಕಾಣದ ಕಡಲಿಗೆ ಹಂಬಲಿಸಿರೆ ಮನ ಕಾಣದ ಕಡಲಿಗೆ ಹಂಬಲಿಸಿರೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗೆ ಬಿಗಿಂದು ಕೇಳುತ್ತಿದೆ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗೆ ಬಿಗಿಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುರಿಯುತ್ತಿದೆ ಎಲ್ಲಿರುವುದೋ ನೋಡಬಲ್ಲೆನೆ ಒಂದು ದಿನ ಅದರೊಳು
ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿರುವುದಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿರುವುದಂತೆ. ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರ ಮುದಿತಾನಂತೆ. ಕಾಣಬಲ್ಲೆರೆ ಒಂದು ದಿನ ಅದರಳು ಕರಗಲಾರನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ 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 ಕಾಣದ ಕಡಲನು ಸೇರಬಲ್ಲೆನೇನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆನೆ. ಸೇರಬಹುದೆ ನಾನು ಕಡಲ ನೀರಿನೊಳು ಕರಗಬಹುದೆ ನಾನು. ಕರಗಬಹುದೆ ನಾನು ಕರಗಬಹುದೆ ನಾನು. ಹಾಡುಗಳು ನಿಮ್ಮೆಲ್ಲರ ಹೃದಯದ ಭಾವನೆಗಳನ್ನು ಭಾರವಾಗಿಸಿದೆ ಅನ್ನೋದನ್ನ ನೀರು ತುಂಬಿದ ನಿಮ್ಮ ಕಣ್ಣಾಲಿಗಳೇ ಹೇಳ್ತಾ ಇದೆ. ಈಗ ಹಾಡಿಗೊಂದು ವಿರಾಮವನ್ನು ನೀಡ್ತಾ ಇದ್ದೇನೆ. ನಮ್ಮೊಂದಿಗಿರುವ ಶ್ರೀ ಪದ್ಮಪಾಣಿಯವರು ಅಪರ್ಣಾ ಅವರೊಂದಿಗಿನ ಮನನೀಯವಾದ ಒಡನಾಟವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಶ್ರೀ ಪದ್ಮಪಾಣಿಯವರು ಟಿವಿ ಶೋಗಳ ಸಂಯೋಜಕರು. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದರು. ಪ್ರವೃತ್ತಿಯಲ್ಲಿ ಇವರು ಕ್ಯಾಸೆಟ್ ಕಂಪನಿಯೊಂದರ ಮಾಲೀಕರು. ಹಲವಾರು ಟಿವಿ ಶೋಗಳ ನಿರ್ದೇಶಕರು, ಸ್ವತಃ ನಿರೂಪಕರಾಗಿದ್ದಾರೆ. ಕನ್ನಡ ಚಿತ್ರರಂಗದೊಂದಿಗೆ ಅಂದರೆ ಸಂಗೀತ ಸಾಹಿತ್ಯದಲ್ಲಿ ಅಪಾರ ಜ್ಞಾನವನ್ನ ಹೊಂದಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜನಮನರೊಡನೆ ಬೆರೆಯುವ ಸಹೃದಯರು. ಅವರ ಹೃದಯದಾಳವನ್ನ ನಮ್ಮೊಂದಿಗೆ ತೆರೆದಿಡಲಿದ್ದಾರೆ. ಹಾಗೆಯೇ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅಪರ್ಣಾ ವಸ್ತಾರೆಯವರ ಬಾಳ ಸಂಗಾತಿಯಾಗಿದ್ದಂತಹ ನಾಗರಾಜ್ ವಸ್ತಾರೆ ಅವರು ಬಂದಿದ್ದಾರೆ. ಅವರಿಗೆ ಸರ್ವರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡುತ್ತಿದ್ದೇನೆ. ಜನರಲ್ಲಿ ನನಗೆ ಮಾತು ಅಂದ್ರೆ ಬಹಳ ಇಷ್ಟ. ಇವತ್ತು ಯಾಕೋ ಅನಿಸುತ್ತಿಲ್ಲ, ಸಂದರ್ಭ ಆಗಿದೆ. ಎಷ್ಟಪ್ಪ ಮಾತಾಡೋದು ಸರ್? 5 ನಿಮಿಷ, 5 ನಿಮಿಷನಾ? ಮೊನ್ನೆ ಅಪರ್ಣಾ ಹೋದರು. ಕೆಲವು ದಿವಸಗಳ ನಂತರ ನಾನು ಹೋಗ್ತೀನಿ, ಇನ್ನೂ ಸ್ವಲ್ಪ ದಿವಸ ನಂತರ ನೀವು ಹೋಗ್ತೀರಿ, ನಾವು ಯಾರೂ ಇರಲ್ಲ. ಬಟ್ ಇಲ್ಲಿ ನನಗೆ
ಅಪರ್ಣ ಯಾಕೆ ಇಷ್ಟ ಆಗ್ತಾರೆ ಮತ್ತು ವಿಶಿಷ್ಟವಾಗ್ತಾರೆ ಅಂತಂದರೆ ಅವರು ಸಾಯೋ ತನಕ ಬದುಕಿದ್ರು. ನಮ್ಮಲ್ಲಿ ಅನೇಕರು ಬದುಕಿರಲ್ಲ, ಸುಮ್ಮನೆ ಉಸಿರಾಟಕ್ಕಷ್ಟೆ. ಯಾರು ತಮ್ಮ ಜೀವಿತದ ಪ್ರತಿ ಗಳಿಗೆಯನ್ನು ಆಸ್ವಾದಿಸ್ತಾರೋ, ಸಂಭ್ರಮಿಸ್ತಾರೋ ಅವರದ್ದೇ ನಿಜವಾದ ಬದುಕು. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಇದರ ಬಗ್ಗೆ ಜ್ಞಾನವಿಲ್ಲ. ನಾವು ಯಾವತ್ತಿಗೂ ಹಿಂದಿನ ವಿಷಯಕ್ಕೆ ಕೊರಗ್ತಿರ್ತೀವಿ, ಮುಂದೆ ಏನಾಗ್ತಿರ್ತೋ ಅಂತ ಕೊರಗ್ತಿರ್ತೀವಿ. ಇದರ ವರ್ತಮಾನದಲ್ಲಿ ಯಾವತ್ತೂ ಬದುಕಲ್ಲ. ಅಪರ್ಣ ನನಗೆ ಬಹಳ ಇಷ್ಟವಾಗುತ್ತೆ ಈ ವಿಷಯಕ್ಕೆ. ಬಹಳ ವರ್ಷಗಳಿಂದ ಅವರನ್ನು ಬಲ್ಲಂತಹ ನಾನು, ಕ್ಯಾನ್ಸರ್ ಅವರಿಗೆ ಗೊತ್ತಾಗಲು ಸಹ ಆಕೆ ಬದುಕದ ರೀತಿ ಇದೆಯಲ್ಲ, ನಮಗೆಲ್ಲರೂ ಒಂಥರ ಮಾದರಿ. ಇವತ್ತು ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಒಬ್ಬರು ಆಕೆ ಬಗ್ಗೆ ಮಾತಾಡ್ತಾ ಸ್ನೇಹಿತರು ಅಭಿಜಾತ ಪ್ರತಿಭಾವಂತೆ ಅನ್ನೋ ಮಾತಾಡ್ತಾರೆ. ಅಪರ್ಣ ಬಾರ್ನ್ ಜೀನಿಯಸ್. ಐ ಟೋಲ್ಡ್ ಹಿಮ್ ಡೋಂಟ್ ಇನ್ಸಲ್ಟ್ ಅಪರ್ಣ. ಇದು ಅವ್ರಿಗೆ ಮಾಡೋ ಅಪಮಾನ. ಇದೇ ಒಂದು ಸಂದರ್ಭ ನಮ್ಮ ಬಂಕಿಮಚಂದ್ರ ಚಟರ್ಜಿಯವರು, ತಮ್ಗೆ ಗೊತ್ತಲ್ಲ, ಒಂದೇ ಮಾತ್ರ ಬರೆದವರು, ಅವ್ರಿಗೂ ಸ್ವಲ್ಪ ಸನ್ಮಾನ ಆಗುತ್ತೆ. ಸನ್ಮಾನ ಆದಾಗ ಅವ್ರನ್ನ ಕೂಡಿಸಿ ಹಾಡಿ ಹೊಗಳ್ತಾರೆ. ಇವರು ಅಭಿಜಾತ ಜ್ಞಾನಿಗಳು, ಅವರು ಹುಟ್ಟಿದಾಗಿದ್ದಾನೆ ಅವರಲ್ಲಿ ಈ ವಿದ್ಯೆ ಇತ್ತು, ಜ್ಞಾನ ಇತ್ತು, ದೇವರು ಕೊಟ್ಟಂತಹ ವರ ಇತ್ಯಾದಿ ಇತ್ಯಾದಿ. ಅವ್ರಿಗೆ ಸಿಟ್ಟು ಬರುತ್ತೆ, ನೀವು ನನ್ನ ಅಪಮಾನ ಮಾಡ್ತಿದ್ದೀರಿ. ದೇವರು ಏನೋ ಕೊಟ್ಟ ಸರಿ, ಆದರೆ ನಾನು ಹಗಲು ರಾತ್ರಿ ಬುಡ್ಡಿ ದೀಪದ ಕೆಳಗೆ ಕೂತು ಓದಿದ್ದು, ಬರೆದದ್ದು, ಜನರ ಜೊತೆ ತಿರುಗಾಡಿದ್ದು, ಇಷ್ಟೆಲ್ಲ ಜ್ಞಾನ ಸಂಪಾದನೆ ಮಾಡಿದ್ದು, ಆಗೆಲ್ಲ ಕ್ರೆಡಿಟ್ ನನಗೆ ಕೊಡಿ, ಅವ್ರಿಗೆ ಯಾಕೆ ಕೊಡ್ತೀವಿ? ಸೊ ಇಲ್ಲಿ ಸುಮ್ಮನೆ ಅಪರ್ಣ ಆಗಲ್ಲ. ಅಪರ್ಣ ಆಗಬೇಕು ಅಂತಂದರೆ ಸಾಕಷ್ಟು ಕ್ವಾಲಿಟೀಸ್ ಇವೆ. ಬಟ್ ಇವತ್ತು ನನಗೆ ಸಮಯ ನನಗೆ ಗೊತ್ತು ಕಮ್ಮಿ ಇದೆ. ಅಪರ್ಣ ಬಗ್ಗೆ ಅಪರ್ಣ ನೋಡಿ ಬರೆದ್ರು ಅಥವಾ ಚನ್ನವೀರ್ ಕಡಿಗರು ಬರೆದಂತಹ ಆ ಕವಿತೆಯನ್ನು ನೋಡಿ ಅಪರ್ಣ ಬದುಕಿದ್ರು ಗೊತ್ತಿಲ್ಲ. ಅಪರ್ಣ ಇರ್ತಕ್ಕಂತಹ ಅನೇಕ ಕ್ವಾಲಿಟೀಸ್ ಪೈಕಿ ಮಾತುಗಾರಿಕೆ, ಆ ಮಾತಿನ ಮೇಲೆ ಇರ್ತಕ್ಕಂತಹ ಪದಗಳ ಆಯ್ಕೆ ಮೇಲೆ ಇರ್ತಕ್ಕಂತಹ ಒಂದು ಕಂಟ್ರೋಲಲ್ಲಿ ಆಯ್ಕೆ, ಆ ಪದಗಳ ಲಾಲಿತ್ಯ, ಇವೆಲ್ಲ ತಾವೆಲ್ಲ ನೋಡಿದಿರಿ. ತಾವೆಲ್ಲ ಒಬ್ಬ ನಿರೂಪಕಿ ಅಪರ್ಣ ನೋಡಿದಿರಿ. ನಿರೂಪಕಿಯಾಗಿ ಯಾಕೆ ಅವರು ಯಶಸ್ವಿಯಾದರು ಅನ್ನೋದನ್ನು ತಮಗೆಲ್ಲ ನಿಮಗೆ ತೋಚಿದ ರೀತಿಯಲ್ಲಿ ನೀವು ಅರ್ಥೈಸಿಕೊಂಡಿದ್ದೀರಿ. ಇಲ್ಲಿ ಏನಾಗುತ್ತೆ, ಕಾರ್ಯಕ್ರಮ ಈ ಥರ ಬಂದಾಗ ಅವ್ರದ್ದೇನೋ ಮಾತಾಡೋದು, ಅವರೇನೋ ಬರ್ಕೊಟ್ಟಿರ್ತಾರೆ ಹೇಳೋದು, ಇದು ನಿರೂಪಿಕೆ ಆಗಿಲ್ಲ. ಹಾಗೆಲ್ಲ ಮಾಡಿ ಎಲ್ಲರ ಥರ ಮಾಡಿದರೆ ಅಪರ್ಣ ಒಬ್ಬ ಶ್ರೇಷ್ಠ ನಿರೂಪಿಕೆ ಆಗ್ತಿರಲಿಲ್ಲ. ಸ್ಪೆಷಲಿ ರಾಜಕೀಯ ಕಾರ್ಯಕ್ರಮಗಳಲ್ಲಿ ತಮಗೆಲ್ಲ ಗೊತ್ತಿದೆಯೋ ಇಲ್ವೋ, ಸ್ಪೆಷಲಿ ಅವಾರ್ಡ್ ಫಂಕ್ಷನ್ಸ್ ಅಂತ ಒಂದು 50 ಜನ ಕನಸು ಮಾಡಿರ್ತಾರೆ ಪೇಪರಲ್ಲಿ. ಆದರೆ ಅವಾರ್ಡ್ ಕೊಡೋ ಆ ಸಮಯದಲ್ಲಿ ಕನಿಷ್ಠ ಇನ್ನೊಂದು 50 ಜನಕ್ಕೆ ಇಷ್ಟ ಕೊಟ್ಟಿರ್ತಾರೆ. ಇವ್ರಿಗೆ ಕೊಡು, ಅವ್ರಿಗೆ ಕೊಡು, ಇವ್ರಿಗೆ ಕೊಡು ಅಂತ ಹಿಂದ್ಗಡೆ ಒಂದಿಷ್ಟು ಪ್ರಾಣ ತಿಂತಿರ್ತಾರೆ. ಅವ್ರ ಕರೀರಿ, ಇವ್ರ ಕರೀರಿ, ಸಣ್ಣ ಪುಡಾರಿಗಳು, ಮರಿ ಪುಡಾರಿಗಳು, ಇದು ಸಾಹಿತ್ಯ ಸಮ್ಮೇಳನಗಳು ಹೀಗೆ. ಸೊ ಒಬ್ಬ ಕಾರ್ಯಕ್ರಮದ ಹೊಣೆಗಾರಿಕೆಯನ್ನು ಹೊತ್ತಂತಹ ಒಬ್ಬ ನಿರೂಪಕರಿಗೆ ಇಷ್ಟು ಪ್ರಾಣ ಸಂಕಂತಂದ್ರೆ ಕಾರ್ಯಕ್ರಮ ಒಂಥರ ಅವ್ರಿಗೆಲ್ಲರಿಗಿಂತ ಹೆಚ್ಚುತ್ತ ಈ ಒಂದು ಕಾಟ. ಯಾರ ಮಾತು ಕೇಳಬೇಕು, ಫಸ್ಟ್ ಅವ್ರು ಕರಿಬೇಡಿ, ಇವ್ರು ಕರೀರಿ, ಇವರು ಬೇಡ, ಇವ್ರು ಕರೀಲಿ ಅವರು. ಇಲ್ಲಿ ಅಪರ್ಣ ಅವ್ರಿಗೆಲ್ಲರೂ ಯಾವ ಮಾತನ್ನು ಬಿಡದೆ ಈಗಾಗಲೇ ಆಡಿದಂತಹ ಮಾತಿಗೂ ಮತ್ತು ಈಗ ಆಡಲಿರೋ ಮಾತಿಗೂ ಇಂಥ ಬ್ಯೂಟಿಫುಲ್ ಆದ ಲಿಂಕನ್ನು ಕೊಡ್ತಾ, ಯಾವ ಮಾತನ್ನು ತಪ್ಪಿಸದೆ ಅಲ್ಲಿರ್ತಕ್ಕಂಥ ಎಲ್ಲ ಅತೃಪ್ತ ಆತ್ಮಗಳಿಗೆ, ಯಾವ ಆತ್ಮಗಳಿಗೂ ಬೇಜಾರಾಗ ನೋಡಿಕೊಂಡು ಎಲ್ರಿಗೂ ಸಂತೋಷ ಕೊಡ್ತಾ ಕಾರ್ಯಕ್ರಮವನ್ನು ಅತ್ಯಂತ ಘನ ರೀತಿಯಲ್ಲಿ ತುಳಿಸಲು ಹೋಗ್ತಿದ್ರಲ್ಲ, ಏನು ಅದರ ಹಿಂದಿನ ಕೊಟ್ಟು ಕನ್ನಡವೇ ಶ್ರೇಷ್ಠವಾದ ಕನ್ನಡ ಅಂತಾನ ಅಥವಾ ಶ್ರೇಷ್ಠ ಕನ್ನಡ, ಅದೊಂದು ಗಲಾಟೆ ತಮಗೆಲ್ಲ ಗೊತ್ತಿದೆಯಲ್ಲ. ಶುದ್ಧ ಕನ್ನಡ ಅನ್ನೋ ವಿಷಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಗಲಾಟೆ. ಅವರೇನು ಅಪರ್ಣ ಏನು ತಾನು ಮಾತಾಡಿ ಶುದ್ಧ ಕನ್ನಡ ಅಂತ ಯಾವತ್ತೂ ಹೇಳಿಲ್ಲ. ನಮ್ಮಂಥ ಅಭಿಮಾನಿಗಳು ಹೇಳಿದ್ವಿ ಅದೇ ಶುದ್ಧ ಕನ್ನಡ ಅಂತ ಇರಲಿ, ಅದು ಬೇರೆ ವಿಷಯ. ಅಪರ್ಣ, ನಾನು ಕಡುವಿಯವ್ರ ಬಗ್ಗೆ ಹೇಳ್ತಿದ್ದೆ, ಅದು ಮರ್ತ್ಬಿಟ್ಟೆ. ಕಡುವಿಯವರು ಒಂದು ಕವನ ನೆನಪಾಗುತ್ತೆ ನನಗೆ. ಅದನ್ನು ಆ ಕವಿತೆ ಓದಿದಾಗೆಲ್ಲ, ಅದು ನೆನಪಾದಾಗೆಲ್ಲ ನನಗೆ ಅಪರ್ಣ ನೆನಪಾಗ್ತಾರೆ. ಮುಂಜಾನೆ ಮಕಮಲ್ಲಿನಲ್ಲಿ, ಮುಂಜಾನೆ ಹುಲ್ಲು ಮಕಮಲ್ಲಿನಲ್ಲಿ ಪಾರಿಜಾತವು ಹೂವು ಸುರಿಸಿದಂತೆ
ಸುಳಿಗಾಳಿಯೊಂದಿಗಿದ್ದು ಸೂಸಿ ಬಂದರೂ ಸಾಕು ಮರವನ್ನಪ್ಪಿದ ಬಳ್ಳಿ ಬಳುಕುವಂತೆ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ. ಮೌನ ಮೊಗ್ಗೆಯ ನುಡಿದು ಮಾತನಾಡಿ ಬರಲಿ, 3 ಗಳಿಗೆ ಬಾಳು ಮನಮಗಿಸುತ್ತಿರಲಿ. ನಾವು ಹೇಗೆ ಮಾತಾಡಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಎಷ್ಟು ಅಪರ್ಣ ಒಬ್ಬ ಗ್ರಾಜ್ಯುಯೇಟ್ ಆದಮೇಲೆ 1986ರಲ್ಲಿ ಕಾಣಿಸುತ್ತೆ ಈ ಮೀಡಿಯಾಗೆ ಪ್ರವೇಶ ಮಾಡಿದ್ರು. ಆಕೆ ಎಷ್ಟರ ಮಟ್ಟಿಗೆ ಅಧ್ಯಯನ ಮಾಡಿರ್ಬೋದು. ಒಬ್ಬ ಅಪರ್ಣ ಹೇಳಲಿಕ್ಕೆ, ಒಬ್ಬ ನಿರೂಪಕಿ ಅಪರ್ಣ ಹೇಳಲಿಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಆಕೆ ಎಷ್ಟು ಸಹಸ್ರಾರು ಪುಸ್ತಕಗಳು ಓದಿದರೆ ಅನ್ನೋದು ನನಗೆ ಗೊತ್ತು. ನನಗೆ ಹೇಗೆ ಗೊತ್ತು? ಆಕೆ ಓದಂಥ ಎಲ್ಲ ಪುಸ್ತಕಗಳು ಈಗಿನ ಹೊಸ ಮನೆಯಲ್ಲಿ ತುಂಬಿಸ್ಲಿಕ್ಕೆ ಜಾಗ ಇರಲಾರದೆ ಎಲ್ಲ ತಂದು ನನ್ನ ಮನೆಗೆ ಇಟ್ಟಿದ್ದಾರೆ. ಸೊ ನಮ್ಮ ಮನೆಯಲ್ಲಿ ಆಕೆ ಓದಂಥ ಎಲ್ಲ ಪುಸ್ತಕ ನೋಡ್ತಾ ಇರ್ತೀನಿ ನಾನು. ಎಷ್ಟು ಓದಿರ್ಬೋದು ಆಕೆ. ಒಂದು ಕಲ್ಲು ಮೂರ್ತಿ ಆಗಲಿಕ್ಕೆ ಎಷ್ಟು ವೇಟ್ ಬಿದ್ದಿರಬೇಕು, ಎಷ್ಟು ಅಧ್ಯಯನ ಮಾಡಿರಬೇಕು ಅಂತ ನನಗೆ ಗೊತ್ತಾಗುತ್ತೆ. ನನಗೆ ಭಾಳ ಇಷ್ಟ ಆಗ್ತಕ್ಕಂಥ ಒಂದು ಕ್ವಾಲಿಟಿ ಅಂತಂದರೆ ಆಕೆಯ ಕೇಳುವಿಕೆ, ಲಿಸನಿಂಗ್ ಎಬಿಲಿಟಿ. ಸಾಮಾನ್ಯವಾಗಿ ನಿರೂಪಕರಿಗೆ ಮಾತಾಡೋದು ಚಪಲ, ನಾನೇ ಮಾತಾಡಬೇಕು ಅಂತ. ಆಕೆಗೆ ಎಷ್ಟು ಶಾಂತ ಕೇಳಿಸ್ಕೊತಿದ್ರು ಅಂತಂದರೆ ಯಾರು ಹೆಚ್ಚು ಕೇಳಿಸ್ಕೊತಾರೋ ಅವರೇ ಯಶಸ್ವಿ ವ್ಯಕ್ತಿಗಳು. ನಾನು ಬಹಳ ವರ್ಷಗಳಿಂದ ಬಲ್ಲೆ. ನಾನು ಸುಪ್ರಭಾತ ಅನ್ನೋ ಚಾನಲಲ್ಲಿ ಒಂದು ಬ್ರೇಕ್ಫಾಸ್ಟ್ ಶೋ ಡೈರೆಕ್ಷನ್ ಮಾಡ್ತಾ ಇದ್ದೆ. ಆಗ ಅದು ಬ್ರೇಕ್ಫಾಸ್ಟ್ ಶೋನಲ್ಲಿ ದೇರ್ ಆರ್ ಸೋ ಮೆನಿ ಸೆಗ್ಮೆಂಟ್ಸ್ಗಳು. ಒಂದು ಸಣ್ಣ ಇಂಟರ್ವ್ಯೂ, ಒಂದು 6 ನಿಮಿಷದ ಇಂಟರ್ವ್ಯೂ, ಒಂದು ಮ್ಯಾಜಿಕ್ ಶೋ, ಒಂದು ಮ್ಯೂಸಿಕ್ಕು, ಶಾಡೋ ಇತ್ಯಾದಿ ಏನೇನು ಪ್ರಪಂಚದಲ್ಲಿ ಕಲಾ ಪ್ರಕಾರಗಳಿವೆಯೋ ಎಲ್ಲವನ್ನು ಕವರ್ ಮಾಡ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ಶೋ. ಸೊ ಅದರಲ್ಲಿ ಬ್ರೇಕ್ಫಾಸ್ಟ್ ಶೋನಲ್ಲಿ ಈ ಇಂಟರ್ವ್ಯೂ ಸೆಗ್ಮೆಂಟ್ನಲ್ಲಿ ಅಪರ್ಣ ಫಸ್ಟ್ ಟೈಮ್ ನನ್ನ ಜೊತೆಗೆ ಟಿವಿನಲ್ಲಿ ಅವ್ರ ಜೊತೆ ನಾನು ವರ್ಕ್ ಮಾಡಿದೆ ಅಥವಾ ನನ್ನ ಜೊತೆ ಅವರು ವರ್ಕ್ ಮಾಡಿದ್ರು. ನಾನು ವರ್ಕ್ ವಿಷಯದಲ್ಲಿ ಸ್ವಲ್ಪ ತಿಕ್ಕಲ, ತುಂಬ ಸ್ಟ್ರಿಕ್ಟು. ನಾನು ಹೀಗೇ ಬರಬೇಕು ಅಂತ ಹಠ. ನನಗೆ ಹೀಗೆ ಸ್ಕ್ರಿಪ್ಟ್ ನಾನೇ ಮಾಡ್ತಿದ್ದೆ. ನಿಮಗೆಲ್ಲ ಗೊತ್ತಿರಬೇಕು, ಅಪರ್ಣ ತಾನೇ ಸ್ಕ್ರಿಪ್ಟ್ ಮಾಡ್ಕೊಬಂದ್ರು. ಆ ಎಬಿಲಿಟಿ ಅವರಿಗಿದೆ. ಆ ಎಬಿಲಿಟಿ ಇರೋರಿಗೆ ಇನ್ನೊಬ್ಬ ಎಬಿಲಿಟಿ ಇರ್ತಕ್ಕಂಥ ವ್ಯಕ್ತಿ ಜೊತೆಗೆ ಸಾಮಾನ್ಯ ಕ್ಲಾಶಸ್ ಆಗ್ತವೆ. ಅಪರ್ಣ ತನ್ನ ವೃತ್ತಿ ಜೀವನದಲ್ಲಿ ಯಾರ ಜೊತೆಗೂ ಕ್ಲಾಶ್ ಮಾಡ್ಕೊಳ್ಳಿಲ್ಲ. ನನ್ನಂಥ ಎಕ್ಸೆಪ್ಟೆಡ್ ಜೊತೆಗೂ ಆಕೆ ವರ್ಕ್ ಮಾಡಿದ್ರು ಸಹ ಎಲ್ಲೂ ಕ್ಲಾಶ್ ಆಗ್ತದೆ. ಅದೇ ಮುಗುಳ್ನಗೆ, ಅದೇ ಹಸಮುಖ, ಅದೇ ಶಾಂತ ಚಿತ್ತ, ಏನು ಬೇಕು ಆ ನಿರ್ದೇಶಕ ಏನು ಬೇಕು ಎಲ್ಲ ಕೇಳಿಕೊಂಡು ಈ ಕ್ವಾಲಿಟಿ ಸಾಮಾನ್ಯವಾಗಿ ನಮ್ಮ ಆ್ಯಂಕರ್ಸಲ್ಲಿ ಮಿಸ್ ಆಗ್ತದೆ. ಅದು ಆಕೆಗೂ ಒಳ್ಳೆ ಹೆಸರು ತಂತು ತಂದ್ಕೊಂಡಿದ್ದೀನಿ, ನನಗೂ ತುಂಬ ಒಳ್ಳೆ ಹೆಸರು ತಂದ್ಕೊಡ್ತಾ ಶೋ. ಅದಾದಮೇಲೆ ETV ಇದ್ರ ಮಧ್ಯೆ ನನ್ನ ಧರ್ಮಪತ್ನಿಯ ಜೊತೆಗಾತಿ ಅಪರ್ಣ, ನನ್ನ ಹೆಂಡತಿ ಛಾಯಾ ಅಂತ, BR ಛಾಯಾ ಅಂತ. ಸೊ ETVನಲ್ಲಿ ನಾನು ಅನೇಕ TV ಮ್ಯೂಸಿಕಲ್ ಶೋಸ್ ಮಾಡ್ತಾ ಇದ್ದೆ. ಅಲ್ಲಿ ಬರ್ತಿದ್ದಂತಹ ಬಹುತೇಕ ಮ್ಯೂಸಿಕ್ ಶೋಸ್ನ ಡೈರೆಕ್ಷನ್ ಮಾಡಿದ್ದೀನಿ. ಸೊ ಒಂದೊಂದು ಶೋಗೆ ಒಬ್ಬ ಬ್ಯಾಂಕರು, ಒಂದು ಎಂದು ಮರೆಯದ ಹಾಡು ಅಂತ ರವಿ ಬೆಳಗೆರೆದು ಮಾಡ್ತಿದ್ದೆ. ಇದು ಮಾಡಬೇಕು ಅಂತ ನನಗೆ ಗೊತ್ತಾಗಿ ಬಂತು. ಯಾವುದು ನನ್ನ ಹಾಡು ನನ್ನದು ಅಂತ ಒಂದು ಕಾರ್ಯಕ್ರಮ. ಅದು ತುಂಬ ಕರ್ನಾಟಕದ ಎಲ್ಲ ಪ್ರಖ್ಯಾತ ಸಂಗೀತಗಾರರ ಮತ್ತು ಗಾಯಕಿಯರ ಸಂದರ್ಶನ. ಇದು ಸಂದರ್ಶನ. ಈ ಪ್ರೋಗ್ರಾಮ್ ಎಷ್ಟು ಭಿನ್ನವಾಗಿತ್ತು ಅಂತಂದರೆ, ಇದು ಸಂದರ್ಶನ ಅಲ್ಲ, ಒಂಥರ ಅವರ ಆತ್ಮ ನಿವೇದನೆ ಅಲ್ಲ, ಒಂಥರ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಕ್ಕಂತಹ ಒಂದು, ಇದಕ್ಕೆ ಒಬ್ಬ ಆ್ಯಂಕರ್ನ ನಿಜವಾದ ಎಬಿಲಿಟಿ ಗೊತ್ತಾಗ್ತಕ್ಕಂಥ ಒಂದು ಶೋ. ಅವರು ತಮ್ಮ ಈ ಗಾಯಕಿಯರ ಅಂತರಂಗವನ್ನು ಶೋಧನೆ ಮಾಡ್ತಾ ಅವರನ್ನು ಕಲ್ತಿದಂಥ ಹಾಡುಗಳು ಮತ್ತು ಆ ಹಾಡುಗಳು ತಮ್ಮ ಬದುಕಿನ ಮೇಲೆ ಬೀರಿದಂಥ ಪ್ರಭಾವ ಇತ್ಯಾದಿ ಇತ್ಯಾದಿ ಇವೆಲ್ಲವನ್ನು ಒಂಥರ ಇಟ್ಸ್ ಅ ಪೋಯಮ್ ಆನ್ ದ ಸ್ಕ್ರೀನ್. ಇದನ್ನು ಮಾಡಲಿಕ್ಕೆ 8 ದಿನ ಬೇಕಾಗಿತ್ತು. ಸೊ ಸುಮಾರು 2 ವರ್ಷಗಳ ಕಾಲ ಈ ಪ್ರೋಗ್ರಾಮ್ ETVಗೂ ಹೆಸರು ತಂತು. ನನಗೆ ಬಿಡಿ ಬೇರೆ ವಿಷಯ. ಬಟ್ ಅಪರ್ಣವರಿಗೆ ವೈಯಕ್ತಿಕ ಜೀವನದಲ್ಲಿ ಅಪಾರವಾಗಿ ಸಂತೋಷ ಕೊಟ್ಟಂತಹ, ಬಹಳ ತೃಪ್ತಿ ಕೊಟ್ಟಂತಹ ಶೋ ಅದು. ಆ್ಯಂಡ್ ಶಿ ಡಿಸರ್ವ್ಸ್ ಇಟ್. ಎಷ್ಟು ವರ್ಕ್ ಮಾಡಿರೋದಕ್ಕೆ ಬಹಳ ಕಷ್ಟ. ನಾನು ಇನ್ನೊಂದು ಹೇಳಿದಲ್ಲ, ಸುಪ್ರಭಾತ ಚಾನಲ್ಗೆ ಒಂದು ಹೇಳಿ ಬರ್ಬಿಟ್ಟೆ. ನಾನು ಒಂದು ದಿವಸಕ್ಕೆ ನಾವು 17 ಎಪಿಸೋಡ್ ಶೂಟ್ ಮಾಡ್ತಾ ಇದ್ದೆ. ಅದು ನೋಡಿದಂತಹ ನಮ್ಮ ಮೇಕಪ್ ನಾಣಿ ಅವರು ಇಂಟರ್ವ್ಯೂ ಬಂದಿದ್ರು. ಅಯ್ಯ ನೀನು ರಾಕ್ಷಸ, ಆಕೆಯ ರಾಕ್ಷಸಿ. ಅಷ್ಟು ಸಾಮರ್ಥ್ಯ ಆಕೆ. ಅಷ್ಟು ಜನ ಇಂಟರ್ವ್ಯೂ ಮಾಡಬೇಕು ಅಂತಂದರೆ ಬರೀ ಕ್ವಶನ್ಸ್ ಬರ್ಕೊಂಡು ಕೇಳೋದಂತಲ್ಲ. ನೀವು ನೋಡಿದ್ರೆ ಬಹಳ ಸಂತೋಷಪಟ್ಟಿರ್ತೀವಿ. ಹೇಳಲಿಕ್ಕೆ ಬಹಳ ಇದೆ ಸರ್. ಒಂದು ಹೇಳಬಲ್ಲೆ,
ಕೊರೋನಾ ಕೊನೆಗಾಲದಲ್ಲಿ ಅನೇಕ ಸ್ನೇಹಿತರು ನಮ್ಮ ನಾಗರಾಜ್ ಅವರಿಗೆ ಸ್ಥೈರ್ಯ ತುಂಬಿದ್ರು. ಅವರು ಆದರ್ಶ ಪತಿ, ಅದ್ರ ಬಗ್ಗೆ ಮಾತೇ ಇಲ್ಲ. ರಾಸು ವೆಂಕಟೇಶು, ಶೈಲಾ ಮೇಡಮ್, ಸತ್ಪ್ರಸಾದ್ ಸರ್, ವರ್ಷ ಇಲ್ಲ. ಒಂದು ನನಗೆ ಹೀಗೆ ಯಾಕಾಗುತ್ತೆ, ಒಳ್ಳೆಯ ಆತ್ಮಗಳು ಯಾಕೆ ನಮ್ಮನ್ನು ಬಿಟ್ಟು ಹೋಗ್ತವೆ ಇತ್ಯಾದಿ ಯಾಕೆ ಕೆಲವರು ಕಷ್ಟಪಡ್ತಾರೆ, ಯಾಕೆ ಕೆಲವರು ಸುಖ ಇರುತ್ತೆ ಇತ್ಯಾದಿ ನನಗೆ ಬಹಳ 2022ರವರೆಗೆ ನನಗೆ ಮನಸ್ಸಲ್ಲಿ ಬಹಳ ಜಿಜ್ಞಾಸೆ ಇತ್ತು. ಮೊನ್ನೆವರೆಗೆ ಯಾಕೆ ಹಿಂಗಾಗುತ್ತೆ ಅಂತ. 2022ರಲ್ಲಿ ಒಂದು ನೋಬೆಲ್ ಪ್ರೈಸ್ ಬಂದಂಥ ಒಂದು ಫಿಸಿಕ್ಸ್ ಥೀಸಿಸ್, ಭಾಳಷ್ಟು ಸೈನ್ಸ್ ಗೊತ್ತಿದ್ರೆ, ಆಸಕ್ತಿ ಇದ್ರೆ ಗೊತ್ತಿರ್ತಿದ್ವಿ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅನ್ನೋ ಒಂದು ಥೀಸಿಸ್ಗೆ ಒಂದು ನೋಬೆಲ್ ಪ್ರೈಸ್ ಬಂತು. ನಾನು ಅದನ್ನು ಸ್ಟಡಿ ಮಾಡಿದಾಗ ಅರ್ಥ ಆಯ್ತು ಈ ಪ್ರಪಂಚದ ಏನು, ಯಾಕೆ ಇತ್ಯಾದಿ ಇತ್ಯಾದಿ. ಅದು ಏನು ಹೇಳುತ್ತೆ ನಾನು ಹೇಳಿಕ್ಕೆ ಹೋಗಲ್ಲ, ಜಾಸ್ತಿ ವಿವರಣೆ ಕೊಡಲ್ಲ. ಅದು ಒಂದೇ ಒಂದು ಮಾತು ಹೇಳುತ್ತೆ, ಈ ಪ್ರಪಂಚ ಆಗು ಹೋಗುಗಳು, ನಮ್ಮ ಬದುಕು, ಪ್ರತಿಯೊಂದು ಘಟನೆಗಳು, ಎವ್ರಿಥಿಂಗ್ ಈಸ್ ಪ್ರೀ ಡಿಟರ್ಮೈನ್ಡ್. ಇದು ಹೀಗೆ ಆಗಬೇಕು ಅಂತ ಮೇಲೆ ಯಾರೋ ಒಬ್ಬನ ಆಟ ಆಡಿಸ್ತಾ ಇದ್ದಾರೆ. ಅದು ಅವರ ಇಚ್ಛೆ. ನಾವು ಅವರ ಇಚ್ಛೆ ಅನುಗುಣವಾಗಿ ನಡ್ಕೊಂಡು ಹೋದರೆ ನಮಗೂ ಒಳ್ಳೆಯದು. ಹಾಗಾದ್ರೆ ಮನುಷ್ಯನ ಬದುಕಿಗೆ ಅರ್ಥ ಏನು, ಯಾಕೆ ಹೋಗ್ತೀವಿ ನಾವು? ತೈತಿರೋಪನಿಷತ್ತಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಬಂದಾಗ ನಮ್ಗೆ ಅರ್ಥ. ಉಪನಿಷತ್ತು ಹೇಳೋ ಮಾತು ಒಂದೇ, ಆನಂದೋ ಬ್ರಹ್ಮ ಅಂತ. ಮನುಷ್ಯ ಆನಂದವಾಗಿ, ಮನುಷ್ಯನ ಹುಟ್ಟಿದ ಮೂಲ ಉದ್ದೇಶ ಜಸ್ಟ್ ಟು ಬಿ ಹ್ಯಾಪಿ. ಬೇರೆ ಯಾವ ಅರ್ಥವೂ ಇಲ್ಲ ಬದುಕಿ. ಉಳಿದ್ರೆ ಅವ್ನು ನೋಡ್ಕೋತಾನೆ, ಯಾವಾಗ ಕರ್ಸ್ಕೋಬೇಕು, ಯಾವಾಗ ಕಳಿಸ್ಬೇಕು, ಯಾರ ಬದುಕಲ್ಲಿ ಏನೇನು ಆಟ ಆಡಬೇಕು ಎಲ್ಲ ಅವನ ಇಚ್ಛೆ. ನಾವು ಬದುಕಲ್ಲಿ ಯಾವಾಗ ಆನಂದವಾಗಿರ್ತೀವಿ ಅಂತಂದರೆ, ಇರ್ತಕ್ಕಂಥ ಸಮಯದಲ್ಲಿ ಪ್ರತಿ ಗಳಿಗೆಯನ್ನು ನಾವು ಎಷ್ಟರ ಮಟ್ಟಿಗೆ ಆಸ್ವಾದಿಸ್ತೀವಿ, ಆ ಕ್ಷಣದಲ್ಲಿ ಬದುಕ್ತೀವಿ. ದ ಪವರ್ ಆಫ್ ಬುದ್ಧ ಹೇಳುವಂತಹ ಮೈಂಡ್ಫುಲ್ ಮೆಡಿಟೇಷನ್ ಹೇಳ್ತೀವಲ್ಲ ನಾವು, ಆ ಕ್ಷಣದ ಮೇಲೆ ಗಮನ ಕೊಡಿ, ಸಂಭ್ರಮ ಪಡಿ. ಇದನ್ನು ಅಪರ್ಣ ಮಾಡ್ತಾ ಇದ್ದೀವಿ. ಆಕೆ ಎಷ್ಟು ಸರಳ ನನಗೆ ಗೊತ್ತು. ನನ್ನ ಹೆಂಡತಿ ಆಕೆ ಶಾಪಿಂಗ್ ಹೋದಾಗ ಆಗಲಿ, ತಿರುಗಾಟದಲ್ಲಾಗಲಿ, ಎಷ್ಟು ಸಾವಿರ ಸಲ ನಾವು ಮಾತಾಡಿದ್ದೀವಿ, ಇಷ್ಟು ವಿಷಯಗಳನ್ನ ಮಾತಾಡಿದ್ದೀವಿ. ಸಾಕಷ್ಟು ವಿಷಯಗಳಾಗಿ ಹಂಚ್ಕೊಳ್ಳೋಕ್ಕಾಗಲ್ಲ. ಒಂದು ಹೇಳ್ತೀನಿ, ಯಾಕೆ ಆಕೆ ನೆನೆಸ್ಕೊಳ್ತೀವಿ ಅಂತಂದರೆ, ಆಕೆ ಸಾಯೋಕ್ಕಿಂತ ಮುಂಚೆ ಬದುಕಿದ್ರು, ನಾವು ಬರೀ ಉಸಿರಾಡ್ತಾ ಇದ್ದೀವಿ. ಆಕೆ ಆತ್ಮಕ್ಕೆ ಶಾಂತಿ ಇರಲಿ. ಗಂಧ ಸೋಕಿದರೆ ಸಾಕು, ಅದರ ಘಮ ಅಂಟೋ ರೀತಿ ಅಪರ್ಣ ಅವರ ಸ್ನೇಹದ ಹಾದಿಯಲ್ಲಿ ಹಾದು ಹೋದವರಿಗೆಲ್ಲರಿಗೂ ಕೂಡ ಅವರ ವ್ಯಕ್ತಿತ್ವದ ಸಿಹಿ ಅನುಭವಕ್ಕೆ ಬಂದಿರುತ್ತೆ. ಎಲ್ಲರ ಹೃದಯದ ಪಾತ್ರೆಯನ್ನು ತುಂಬಿದ ಅಪರ್ಣ ಎಂಬ ಪ್ರೀತಿಯ ಭಾವದೊಡತಿಗೆ GS ಶಿವರುದ್ರಪ್ಪ ಸಾಹಿತ್ಯದ ರಾಜು ಅನಂತಸ್ವಾಮಿಯವರ ಸಂಗೀತ ಮತ್ತು ಸಂಯೋಜನೆಯ ಎದೆ ತುಂಬಿ ಹಾಡುವುದೇನು ಈ ಗೀತೆ. ವೇದಿಕೆಯಲ್ಲಿ ಹಾಡುತ್ತಿರುವವರು ರೋಹನ್. ಹಲೋ ಸರ್, ಹಲೋ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು. ಇಂದು ನಾ ಹಾಡಿದರು ಅಂದಿನಂತೆ ಕುಳಿತು ಕೇಳುವಿರಿ ಸಾಕೆನಗೆ, ಅದುವೆ ಬಹುಮಾನ. ಇಂದು ನಾ ಹಾಡಿದರು ಅಂದಿನಂತೆ ಕುಳಿತು ಕೇಳುವಿರಿ
ಹಕ್ಕಿಗೆ ಬೇಕೆ ಹಾಡು ಹಕ್ಕಿಗೆ ಬೇಕೆ ಬಿಡುವುದು ಸನ್ಮಾನ ಎದೆ ತುಂಬಿ ಹಾಡಿದೆನು ಅಂದು ನಾನು ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಕೇಳುವವರಿಹರೆಂದು ಕೇಳುವವರಿಹರೆಂದು ನಾ ಬಲ್ಲೆಯರಿಂದ ಹಾಡುವೆನು ಮೈ ತುಂಬಿ ಎಂದಿನಂತೆ ಯಾರು ಕಿವಿ ಮುಚ್ಚಿದರು ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಕಡು ತುಂಬಿ ಮನ ತುಂಬಿ ಹಾಡಿದೆನು ಅಂದು ನಾನು. ಈಗ ವೇದಿಕೆಯಲ್ಲಿ ಸಾಗರದ ಅಲೆಗೂದಣಿವು ಇದನ್ನ ಹಾಡಲಿದ್ದಾರೆ ಸಮರ್ಥ. ಸಾಗರದ ಅಲೆಗೂದಣಿವು ಪರ್ವತಕ್ಕೂ ಬೀಳೋ ಭಯವು ಮಳೆಯ ಹರಿಯುವಂತೂ ನೋಡುವ ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ತಂಗಾಳಿ ಅಂಗಳವು ಗಂಗಾಗಿ ಬೆವರಿರೋ ಸೂಚನೆ ಸಾಗರದ ಅಲೆಗೂದಣಿವು ಬೆಳಗ್ಗೆ ಬಂದ ಮೇಲೆ ಹೇಗೆ ತಾನೆ ಕಾಣಬೇಕು ಮಗು ಬೇಸರಗಾರಾಟೆಯು ಎದೆಯಲ್ಲಿ ತಿರುಗುವ ಈ ಭೂಮಿಗೆ ನಿಂತಿದೆ ಕೊರಗಿ ಬದುಕಿನ ಹೊಸ ರೂಪದ ಪರಿಚಯವಾಗಿ ಬೆಳಕೆ ಕಳೆದೋಗಿದೆ ಸೋಲಲು ಮುಳುಗಿ ಎಲ್ಲೇ ನೋಡು ಹಳೆ ಗುರುತು ಬಾಳೋಡೆ
ಶ್ರುತಿ ಮಾಡಿದ ವೀಣೆಯ ನುಡಿಸಬಹುದು ಸ್ವಪ್ನಲೋನೆ ನುಡಿಸಬಹುದು ಸ್ವಪ್ನಲೋನೆ ಜ್ಞಾನವತಿ ವಾಣಿಯ ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ಭಾವಪೂರ್ಣೆ ಅಪರ್ಣಾ ಅವರ ಜೀವನ ಸಂಗಾತಿಯಾಗಿರುವ ನಾಗರಾಜ್ ವಸ್ತಾರೆ ಅವರು ನುಡಿಗಾತಿಯ ಹಿಡಿ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿದೆ. ಎಲ್ರಿಗೂ ನಮಸ್ಕಾರ. ಮತ್ತೆ ಮತ್ತೆ ಆಡಿದ್ದನ್ನೇ ಆಡಬೇಕಾಗತ್ತೆ. ಆಮೇಲೆ ನಾನೇನು ಆಡ್ತೀನಿ ಅನ್ನೋದು ನನಗೆ ಆಗಲೇ ಮುಂಚಿತವಾಗಿ ಕೇಳಿಸ್ತಾ ಇದೆ. ಅಂಥದ್ದೊಂದು ಸಂದರ್ಭದಲ್ಲಿ
ನಾನಿದ್ದೇನೆ. ಇವತ್ತು ಬೆಳಗ್ಗೆ ಮಾತನಾಡಿದೆ, ನಿನ್ನೆಲ್ಲ ಮೊನ್ನೆ ಮಾತಾಡಿದೆ. ಹೇಳಲಿಕ್ಕೆ ನನ್ನಲ್ಲಿ ಹೆಚ್ಚೇನೂ ಇಲ್ಲ. ಇವತ್ತಿಗೆ 17ನೇ ದಿನ ಇಲ್ಲವಾಗಿ ನನಗೆ ಇದೆ ಮತ್ತು ಇಲ್ಲ ಇವುಗಳ ನಡುವೆ ದೊಡ್ಡ ಜಿಜ್ಞಾಸೆ ಇದೆ. ಇದೆ ಅಂದ್ರೇನು, ಇಲ್ಲ ಅಂದ್ರೇನು? ಇದೆ ಅನ್ನೋದು ಯಾವುದೋ ಒಂದು ಇಲ್ಲದಿರುವುದರ ಅರ್ಥವ, ಇಲ್ಲ ಅನ್ನೋದು ಇದೆ ಅನ್ನೋದರ ವಿರುದ್ಧ ಅರ್ಥವ. ಇಂಗ್ಲಿಷ್ನಲ್ಲಿ ಪ್ರೆಸೆನ್ಸ್ ಆ್ಯಂಡ್ ಆಬ್ಸೆನ್ಸ್ ಅಂತ ಬಳಸ್ತೇವೆ. ಪ್ರೆಸೆನ್ಸ್ ಆಫ್ ಆಬ್ಸೆನ್ಸ್, ಆಬ್ಸೆನ್ಸ್ ಆಫ್ ಪ್ರೆಸೆನ್ಸ್ ಅಂತ ಯೋಚನೆ ಮಾಡಿ. ಹೀಗೆ ಅರ್ಥಗಳು ಪಲ್ಲಟಗೊಳ್ತಾ ಹೋಗ್ತವೆ. ಅಂದರೆ ಅಪರ್ಣೆ ಇವತ್ತು ನಮ್ಮೊಡನೆ ಇದ್ದಾಳೋ ಇಲ್ಲವೋ ಅನ್ನುವ ಜಿಜ್ಞಾಸೆ ನನ್ನನ್ನು ಹಗಲು ಇರುಳು ಕಾಡುತ್ತೆ. ಏನು ಮಾತಾಡೋದು? 2-3 ವರ್ಷದ ಹಿಂದೆ ನಾನು ಕಳೆದ ಸುಮಾರು 10 ವರ್ಷದಿಂದಲೇ ಹೇಳ್ತಾ ಇದ್ದೆ, ಸಾಕು ಈ ಸಾರ್ವಜನಿಕ ಜೀವನ, ಸಾಕು, ನಮ್ಮದೇ ಆದ ನಾವಿಬ್ಬರೇ ಇರುವಂತಹ ಎಲ್ಲೋ ಒಂದು ಗೂಡು ಕಟ್ಕೊಂಡಿರೋಣ ಅಂತ. ಆದರೆ ಅವಳು ನೆಚ್ಚಿದ ಕನ್ನಡ ಅವಳನ್ನು ಕೈ ಬಿಡಲಿಲ್ಲ. ಅವಳನ್ನು ನೆಚ್ಚಿದ ಕನ್ನಡ ಕೂಡ ಹಾಗಿತ್ತು. ಅವಳು ಹುಟ್ಟಿದ್ದೇ ಮಾತಿಗೋಸ್ಕರ ಅನ್ಸುತ್ತೆ. ಅವಳು ನನ್ನ ಬದುಕಿನಲ್ಲಿ ಆಗಿ ಬರಲಿಕ್ಕೆ ಮೊದಲೇನೆ ಅವಳು ಮಾಡಬೇಕಾಗಿದ್ದ ಅಷ್ಟು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಒಂದು ಔನ್ನತ್ಯದಲ್ಲಿ ಇದ್ಲು. ಅದು ನನಗೆ ಇವಾಗ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ನನ್ನೊಡನಿದ್ದ 20 ವರ್ಷಗಳಲ್ಲಿ ಯಾವತ್ತೂ ಅವಳು ಆ ಕುರಿತು ಹಮ್ಮನ್ನು ಬೀಗಲಿಲ್ಲ. ತಾನು ಹೀಗೆ, ತಾನೊಬ್ಬ ವರ್ಚಸ್ವಿ ವ್ಯಕ್ತಿ, ಮನೆಯೊಳಗೆ ಒಂದು ಹೆಣ್ಣು ಹೇಗಿರಬೇಕೋ ಹಾಗಿರ್ತಾ ಇದ್ಲು. ಎಷ್ಟರ ಮಟ್ಟಿಗೆ ಅಂದರೆ ನಾನು ಪದೇ ಪದೇ ಕೇಳೋದಿತ್ತು, ಓ ನಿನ್ನ ಅಲಂಕಾರ, ಅಂದ, ಚಂದ, ಸೊಬಗು ಅವೆಲ್ಲವೂ ವೇದಿಕೆಗೆ ಮಾತ್ರ. ಅಷ್ಟು ಸರಳವಾಗಿ ಇದ್ಲು. ನನ್ನ ಕುಟುಂಬಸ್ಥರ ಜೊತೆನೂ ಅಷ್ಟೇನೆ ತುಂಬ ಸರಳವಾಗಿ ಎಲ್ಲರೊಡನೆ ಹೊಂದ್ಕೊಂಡು. ನನ್ನ ಅಮ್ಮನ ಜೊತೆ ಅಂತೂ ಅವರಿಬ್ರು ನಾನು ಅವಳು ಮುನಿಸ್ಕೊಂಡಾಗೆಲ್ಲ ನಮ್ಮಮ್ಮ ಅವಳು ಒಂದು ಪಾರ್ಟಿ, ನಾನೊಬ್ಬನೇ ಒಂದು ಪಾರ್ಟಿ. ನನ್ನಮ್ಮ ಯಾವತ್ತೂ ನನಗೆ ಸಪೋರ್ಟ್ ಮಾಡಲಿಲ್ಲ. ಯಾವಾಗಲೂ ನಿಂದೇ ತಪ್ಪು ಅಂತ ಹೇಳ್ತಾ ಇದ್ದೆ. ನಾ ಹೇಳ್ಕೊಂಡು ಹೋದ್ರೆ ಬರೀ ಕತೆಗಳೇ ಆಗತ್ತೆ. ಒಂದು ಏನಂದ್ರೆ, ಅವಳು ತೊಡಗಿದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅವಳ ಹೆಸರು ಮಾಡಿದ ಮೇಲೆ ಆ ಕ್ಷೇತ್ರ ಅವಳನ್ನು ಕೈ ಬಿಡ್ತು. ಆಕಾಶವಾಣಿ ಇರ್ಬೋದು, ದೂರದರ್ಶನ ಇರ್ಬೋದು, ಖಾಸಗಿ ವಾಹಿನಿಗಳಿರ್ಬೋದು, ಪ್ರತಿಯೊಂದು ಕಡೆ ಇತ್ತೀಚೆಗೆ ನಡೆದಿದ್ದು ನಿರೂಪಣೆ ಕೂಡ. ಅವೆಲ್ಲ ಕಹಿ ಘಟನೆಗಳು. ಆದರೆ ನಾನು ಯಾವಾಗಲೂ ಹೇಳ್ತಿದ್ದೆ, ಯು ಹ್ಯಾವ್ ಆಲ್ವೇಸ್ ಬೀನ್ ಎ ಕ್ವೀನ್ ಬಿ, ನೀನು ರಾಣಿ ಜೇನು ನೀನು. ಆದರೆ ಆ ರಾಣಿ ಜೇನಿಗೂ ಒಂದು ಗಡುವು ಅಂತಿರುತ್ತೆ, ವಾಯಿದೆ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಒಂದು ಜೇನಿನ ಹುಟ್ಟೊಳಗೆ ಒಂದೇ ಒಂದು ರಾಣಿ, ಹುಟ್ಟಿಗೊಬ್ಬಳೇ ರಾಣಿ ಅಲ್ವಾ? ಆಮೇಲೆ ಆ ರಾಣಿ ಅನ್ನೋಳನ್ನ ಯಾರು ಆಯ್ತಾರೆ, ಅವಳು ಹುಟ್ಟಿಗೆ ಮೊದಲೇನೆ ಮೊಟ್ಟೆಯ ಹಂತದಲ್ಲೇ ಅವಳು ಆಯಲ್ಪಡುತ್ತಾಳೆ. ಉಳಿದೆಲ್ಲ ಜೇನ್ನೊಣಗಳು ಆ ಒಂದು ಮೊಟ್ಟೆಗೆ ಬೇಕಾದ ರಾಣಿತನವನ್ನ ಕೂಡಿ ಉಣಿಸಿ ರಾಣಿಯನ್ನ ತಯಾರು ಮಾಡಲಾಗುತ್ತೆ. ರಾಣಿ ನೋಡು ತಂತಾನೆ ಆಗುವಂಥದ್ದಲ್ಲ. ಆದರೆ ಯಾರು ರಾಣಿ ಆಗಬೇಕು ಅನ್ನೋದು ಪಾಣಿಯವರು ಹೇಳಿದ್ರಲ್ಲ, ಈ ಮರ್ತ್ಯ ಲೋಕದ ಆಚೆಗೆಲ್ಲೋ ಬರೆದಿಡಲಾಗಿರುತ್ತೆ. ಎಲ್ಲ ಕ್ಷೇತ್ರದಲ್ಲೂ ಮೆರೆದವಳವಳು. ಆದರೆ 2 ವರ್ಷದ ಹಿಂದೆ ಇವೆಲ್ಲ ನಡೆದ ಸುಮಾರಿನಲ್ಲಿ ನಾನು ಹೇಳ್ತಾ ಇದ್ದೆ, ಏನು ರಾಣಿತನ ಯಾವತ್ತೂ ಅದೊಂದು ಪಟ್ಟ ಅಷ್ಟೇನೇನೆ. ಹುಟ್ಟಿದ್ದು ರಾಣಿಯಾಗಿ, ರಾಣಿ ಅನ್ನೋದೊಂದು ನಿಮಿತ್ತ. ಕೊನೆಗೆ ಏನಾಗುತ್ತೆ, ಕೊನೆಗೆ ರಾಣಿತನ ಹೊರಟು ಹೋಗುತ್ತೆ. ಅವಾಗ ಬರಿಯ ನೊಣವಾಗ್ಬಿಡ್ತಾಳೆ. ಆಮೇಲೆ ಸತ್ರೆ ಬರಿಯ ಹೆಣವಾಗ್ತಾಳೆ.
ಇದು ರಾಣಿತನದ ರಾಣಿ ಜೇನಿನ ವಾಸ್ತವ. ಅದು ಅಲ್ಲದೇನೆ ಈ ರಾಣಿ ಏನಾಗುತ್ತೆ, ರಾಣಿ ಜೇನು ಅವಳು ಇರ್ಬೇಕಾದ್ರೇನೆ ಇನ್ನೊಂದು ಮೊಟ್ಟೆಯಿಂದ ಇನ್ನೊಬ್ಳು ರಾಣಿಯಾಗಿ ಬರ್ತಾಳೆ. ಆ ಹೊಸ ರಾಣಿ ಹಳೆಯ ರಾಣಿಯನ್ನ ಕುಟುಕಿ ಅವಾಗ ಅವಳು ಮೈ ಕಳೆದುಕೊಳ್ತಾಳೆ. ಅಪರ್ಣೆಯ ಬದುಕು ಕೂಡ ಹೀಗೇನೆ ಅಂತ ನನಗನ್ಸುತ್ತೆ. ಆದ್ರೆ ಅಷ್ಟೊಂದು ಕುಟುಕಿಸಿಕೊಂಡು ಕೊನೆ ಗೊತ್ತೇ ಇತ್ತು ನನಗೂ ಗೊತ್ತಿತ್ತು, ಅವಳಿಗೂ ಗೊತ್ತಿತ್ತು. ಆದ್ರೆ ಅಷ್ಟೊಂದು ನೋವನ್ನು ಪಡುವ ಅಗತ್ಯವಿಲ್ಲ. ಇದು ನನಗಿವತ್ತಿಗೂ ಕಾಡುವಂತಹ ಒಂದು ಪ್ರಶ್ನೆ. ಗೊತ್ತಿಲ್ಲ, ಆಮೇಲೆ ನಾವು ಏನೋ ಕ್ಯಾನ್ಸರ್ನ ಗೆದ್ದು ಬಿಡ್ತೀವಿ, ಇನ್ನೇನೋ ಮಾಡಿಬಿಡ್ತೀವಿ, ಎಷ್ಟು ಭ್ರಮೆ ಅದು ಅಂತ ನನಗಿವತ್ತಿನ ದಿನ ಅರ್ಥ ಆಗುತ್ತೆ. ಏಕೆಂದರೆ ಇದು ದೇಹವೇ ದೇಹವನ್ನ ಹೋರಾಡ್ತಿರುವಂಥ ಒಂದು ವ್ಯಾಧಿ. ಅದನ್ನ ವ್ಯಾಧಿ ಅನ್ನೋದು ತಪ್ಪೇನು. ನಾನೊಬ್ಬ ಆರ್ಕಿಟೆಕ್ಟ್ ಆಗಿರೋದ್ರಿಂದ, ಚೆನ್ನಾಗಿ ಬರಹಗಾರಿಕೆಯಲ್ಲಿ ತೊಡಗಿರೋದ್ರಿಂದ ನನಗನ್ಸುತ್ತೆ, ನಿಮಗೆ ಗೊತ್ತಿರ್ಬೋದು ವಿಕಾಸವಾದ ಡಾರ್ವಿನಿಂದು ಏನಾಗುತ್ತೆ, ಒಂದು ಜೀವಿಯಿಂದ ಇನ್ನೊಂದು. ಈ ಮನುಷ್ಯ ಜೀವಿ ಬಹುಶಃ ಇದೆಲ್ಲ ಜೈವಿಕ ಮಟ್ಟದಲ್ಲಿ, ಅದು ಏನು ಹೇಳ್ತಾರೆ, ಜೀವಕೋಶಗಳ ಮಟ್ಟದಲ್ಲಿ, ಜೀವಕೋಶಗಳ ಒಳಗಿನ ವರ್ಣತಂತು ಅಂತ ಹೇಳಿದ್ರೆ ಕ್ರೋಮೋಸೋಮ್ಸ್ ಅಂತಾರೆ, ಅದರೊಳಗಡೆ ಜೀನ್ಗಳಿರುತ್ತೆ. ಆ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಮುನ್ನಡೆಯ ವ್ಯಾಪಾರ ಅದು. ಮನುಷ್ಯ ಜೀವಿ ಇನ್ನೊಂದಾಗ್ಲಿಕ್ಕೆ ಹವಣಿಸ್ತಾ ಇರ್ತಾನೆ ಅನ್ಸುತ್ತೆ. ಹಾಗಾಗಿ ಈ ಮನುಷ್ಯ ತಳಿ ಇದೆಯಲ್ಲ, ಅದು ತನ್ನೊಳಗಿನ ಕೆಲವರನ್ನ ಹೆಕ್ಕಿ ಆ ಇನ್ನೊಂದಾಗಿ ಮಾರ್ಪಡಿಸ್ಲಿಕ್ಕೆ ಏನೋ ಅವಳು ಕೈಗೊಳ್ತಾ ಇರುತ್ತೆ. ನಾವು ಅದನ್ನ ರೋಗ ಅಂತ ತಿಳ್ಕೊಂಡು ಅದನ್ನ ಮೊಟಕಲಿಕ್ಕೆ ಹೋಗ್ತೇವೆ. ಇದು ತಪ್ಪು ಅಂತ ಅನಿಸುತ್ತೆ. ನನ್ನ 2 ವರ್ಷಗಳ ಅನುಭವದಲ್ಲಿ ನಮ್ಮಿಬ್ಬರಿಗೂ ಅನಿಸಿದ್ದು ಒಂದೇನು ಅಂತ ಹೇಳಿದ್ರೆ, ಈ ವೈದ್ಯಕೀಯದಲ್ಲಿ ಸುಮ್ಮನೆ ಒಂದು 20-30 ಔಷಧ ಅಂತ ಇದೆ, ಅವುಗಳೆಲ್ಲ ರಾಸಾಯನಿಕಗಳ ಪ್ರಹಾರ ಅಷ್ಟೇನೆ. ದೇರ್ ಆಲ್ ಕೆಮಿಕಲ್ ವೆಪನ್ಸ್. ಆಯ್ತಾ? ದೇಹ ಅನ್ನೋದು ತನ್ನೊಳಗೆ ಇನ್ನೊಂದಾಗ್ಲಿಕ್ಕೆ ಹೋಗ್ತಾ ಇದೆ. ಅವಳು ಅಪರ್ಣೆಯಲ್ಲದ ಇನ್ನೊಂದನ್ನು ಮಾಡ್ಲಿಕ್ಕೆ ಹೋಗ್ತಾ ಇತ್ತು. ನಾವು ತಾನು ಮತ್ತೆ ಅವಳು ಇಬ್ರು ಇಲ್ಲ ನಾನು ಹೀಗೇ ಇರಬೇಕು ಅಂತ ಏನೋ ಮಾಡಿದ್ವಿ ಅಷ್ಟೇನೆ. ಒಂದು ಔಷಧ ಆಗಲಿಲ್ಲ, ಇನ್ನೊಂದು, ಅದು ಇನ್ನೊಂದಾಗಲಿಲ್ಲ, ಇನ್ನೊಂದು. ಈ ಹಂತಗಳನ್ನು ದಾಟ್ತಾ ಪ್ರತಿಯೊಂದು ಹಂತದಲ್ಲೂ ಆ ಔಷಧದ ಬೆಲೆ ಇದೆಯಲ್ಲ, ದುಪ್ಪಟ್ಟಾಗತ್ತೆ, ಮುಪ್ಪಟ್ಟಾಗತ್ತೆ. ಕೊನೆಗೆ ನಾವು ಬರಿಗೈ ಆಗ್ತೀವಿ, ಬರೀ ಮೈ ಆಗ್ಬಿಡ್ತೀವಿ. ನಮಸ್ಕಾರ. ಅಪರ್ಣ ಅವರು ಎಲ್ಲಿಯೂ ಹೋಗಿಲ್ಲ. ನಾಗರಾಜ್ ವಸ್ತಾರಿ ಅವರೊಳಗೆ ಚೇತನವಾಗಿ ಲೀನವಾಗಿದ್ದಾರೆ ಎಂದೇ ನಾವು ಭಾವಿಸುತ್ತೇವೆ. ನಿಮ್ಮ ನುಡಿಗಳಿಗಾಗಿ ಧನ್ಯವಾದಗಳು ಸರ್. ಇದೀಗ ವೇದಿಕೆಯಲ್ಲಿ ನೋಬೆಲ್ ಹಾರ್ಟ್ಸ್ನ ಸತ್ಯಪ್ರಸಾದ್ ಅವರು ಇನ್ನೊಂದು ನೋಬೆಲ್ ಹಾರ್ಟ್ ಆಗಿದ್ದ ಅಪರ್ಣ ಅವರೊಂದಿಗಿನ ಹೃದಯದಾಳದ ಸವಿಯ ಒಡನಾಟವನ್ನ ನಮ್ಮೊಂದಿಗೆ ಹರವಿಕೊಳ್ಳಲಿದ್ದಾರೆ. ಅಪರ್ಣ ಅವರು ಎಲ್ಲಿಯೂ ಹೋಗಿಲ್ಲ. ನಾಗರಾಜ್ ವಸ್ತಾರಿ ಅವರೊಳಗೆ ಚೇತನವಾಗಿ ಲೀನವಾಗಿದ್ದಾರೆ ಎಂದೇ ನಾವು ಭಾವಿಸುತ್ತೇವೆ. ನಿಮ್ಮ ನುಡಿಗಳಿಗಾಗಿ ಧನ್ಯವಾದಗಳು ಸರ್. ಇದೀಗ ವೇದಿಕೆಯಲ್ಲಿ ನೋಬೆಲ್ ಹಾರ್ಟ್ಸ್ನ ಸತ್ಯಪ್ರಸಾದ್ ಅವರು ಇನ್ನೊಂದು ನೋಬೆಲ್ ಹಾರ್ಟ್ ಆಗಿದ್ದ ಅಪರ್ಣ ಅವರೊಂದಿಗಿನ ಹೃದಯದಾಳದ ಸವಿಯ ಒಡನಾಟವನ್ನ ನಮ್ಮೊಂದಿಗೆ ಹರವಿಕೊಳ್ಳಲಿದ್ದಾರೆ. ಏನು ಹೇಳಬೇಕು ಗೊತ್ತಾಗಲ್ಲ. ಕಳೆದ 15 ವರ್ಷಗಳಿಂದ ಅಪರ್ಣ ನನಗೂ ಕಲಾತ್ಮಕ ಸಂಬಂಧಗಳಿದ್ದು ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಅದಕ್ಕೆ ನಿರೂಪಿಸ್ತಾ ಇದ್ದೇನೆ. ಯಾವ ನಮ್ಮ ಕಾರ್ಯಕ್ರಮಕ್ಕೂ ನಾವು ಸುಮಾರು ಸಂಸ್ಥೆಗಳಿಗೆ ಒಂದು ದುಡ್ಡು ಕೊಡೋ ಸಂಸ್ಥೆಗಳಿಗೆ
ಆರ್ಥಿಕ ಸಹಾಯ ನೀಡುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಅಪರ್ಣ ನನಗೆ 2 ಪ್ರೋಗ್ರಾಮ್ ಆದಮೇಲೆ 3ನೇದಕ್ಕೆ ಹೇಳಿದ್ದು, ಸರ್ ನಿಮ್ಮ ನೋಬಲ್ ಹಾರ್ಟ್ಸ್ ಅಥವಾ ಹೆಲ್ಪಿಂಗ್ ಹ್ಯಾಂಡ್ಸ್ ಜೊತೆ ನಾನು ಇಡ್ತೀನಿ, ನಿಮ್ಮ ಯಾವ ಕಾರ್ಯಕ್ರಮಗಳು ನಾನು ಸಂಭಾವನೆ ತಗೊಳ್ಳೋದಿಲ್ಲ, ಐ ಆಮ್ ಎ ಪಾರ್ಟ್ ಆಫ್ ಯುವರ್ ನೋಬಲ್ ಹಾರ್ಟ್ಸ್ ಆ್ಯಂಡ್ ದ ಯೂನಿವರ್ಸಲ್ ಫ್ಯಾಮಿಲಿ. ಇದೆಲ್ಲದಕ್ಕಿಂತ ತುಂಬ ಮುಖ್ಯವಾಗಿ ಇದು ಬಿಡಿ, ನಮ್ಮ ಕೆಲಸಗಳು ನಾವು ಮಾಡ್ಕೊಂಡು ಹೋಗ್ತೀವಿ. ಕಳೆದ ಒಂದು 7-8 ವರ್ಷಗಳಿಂದ ಒಂಥರ ಅವಿನಾಭಾವ ಸಂಬಂಧ, ಏನು ಗೊತ್ತಾಗಲ್ಲ ಯಾಕೆ ನಾವೆಲ್ಲ ಒಟ್ಟುಗೂಡಿದ್ವಿ. ಪ್ರಾಬಬ್ಲಿ ಅವರ ತಾಯಿ ಪದ್ಮ ಅವರಿಂದ ನಾವೊಂದು ಗ್ರೂಪ್ ಮಾಡ್ಕೊಂಡ್ವಿ, ಪದ್ಮಸಖರು ಅಂತ ಈಗಲೂ ಇದೆ. ಅವರ ತಾಯಿ ಜೊತೆ ನಾನು ನಮ್ಮ ಫ್ರೆಂಡ್ ವಾದಿರಾಜ್, ಅಪರ್ಣ ಅವಾಗ ತುಂಬ ಬ್ಯುಸಿ ಆಗಿರ್ತಾ ಇದೆ. ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಉಭಯ ಕುಶಲವಾಗಿ ಮಾತಾಡ್ಕೊಂಡು ಬರ್ತಾ ಇದ್ವಿ. ಹಾಗಾಗಿ ಅಪರ್ಣನಿಗೆ ಅನ್ನಿಸ್ತು, ನನ್ನ ಜವಾಬ್ದಾರಿಯನ್ನು ಇವರುಗಳು ತಗೊಂಡಿದ್ದಾರೆ, ಪರವಾಗಿಲ್ಲ, ನಾನು ನಮ್ಮ ಅಮ್ಮನನ್ನು ಬಿಟ್ಟು ಆರಾಮಾಗಿ ನನ್ನ ಕೆಲಸಗಳು ನಾನು ಮಾಡ್ಕೊಳ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿತ್ತು. ಆದರೆ ನನಗೆ ಯಾವಾಗಲೂ ಹೇಳೋದು, ನಮ್ಮ ತಂದೆ ಸ್ಥಾನದಲ್ಲಿದ್ದೀನಿ, ನನಗೆ ಅವಳು ಹಿರಿಯ ಮಗಳು ಕೂಡ. ಕಳೆದ 2 ವರ್ಷಗಳಿಂದ ಬಾಂಧವ್ಯ ಬೆಸುಗೆ ಅದೆಷ್ಟು ಭದ್ರವಾಗಿತ್ತು ಅಂದರೆ, ಈಗಲೂ ನನಗೆ ಅಪರ್ಣ ಹ್ಯಾಸ್ ಗಾನ್ ಸಮ್ವೇರ್ ಫಾರ್ ಎ ಡಿಫ್ರೆಂಟ್ ಅಸೈನ್ಮೆಂಟ್. ನಾನು ಅಂತೀನಿ ಪರಂಧಾಮಕ್ಕೆ ಕರೆಯೋಲೆ ಅಂತ. ಅಲ್ಲಿ ಈ ರಂಬೆ ಊರ್ವಶಿ ಮೇನಕೆ ಚಾರುಲತೆಯರ ಆ ನೃತ್ಯದಾಟಕ್ಕೆ ಬೇಸತ್ತ ಸುರರು ಅಸುರರು ಅವಳ ನೃತ್ಯದಾಟವನ್ನು ಕಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ನಿರೂಪಣೆ ಮಾಡುವಂಥ ಒಬ್ಬ ನಮಗೆ ನಿರೂಪಕಿಯನ್ನು ಕರುಣಿಸುವಂಥ ತ್ರಿಮೂರ್ತಿಗಳಲ್ಲಿ ಬೇಡ್ಕೊಂಡಾಗ, ತ್ರಿಮೂರ್ತಿಗಳು ಜಗವೆಲ್ಲ ಜಾಲಾಡಿ ಹುಡುಕಿದಾಗ ಅವರಿಗೆ ಕಂಡಿದ್ದು ಅಚ್ಚ ಕನ್ನಡತಿ, ಸ್ವಚ್ಛ ಕನ್ನಡತಿ ಅಪರ್ಣ. ಯಾವುದೋ ಒಂದು ಕಾಯಿಲೆ ಬೀಜ ಬಿತ್ತು, ಕಾರಣ ಬೇಕು, ಕೊನೆಗೆ ಬರ್ಮಾಡ್ಕೊಂಡು ಎಲ್ಲ ಆದಮೇಲೆ ಇಲ್ಲಿ ಭೂಮಿಯಲ್ಲಿ ಅವಳ ಬಂಧುಗಳ ಸ್ನೇಹಿತರ ಆಕ್ರಂದವನ್ನು ಕೇಳಲಾದ್ರೆ ಅವರಿಗೆ ಬಹಳ ಬೇಜಾರಾಯಿತು. ಆದರೆ ಕಳಿಸೋ ಹಾಗಿಲ್ಲ. ಈಗಲೂ ನನಗನ್ಸುತ್ತೆ ಆ ಚಾರುಲತೆಯರಿಗೆ ಇವಳ ನಿರೂಪಣೆಯ ವೈಖರಿಯನ್ನು ಅವರ ಅರಿವಿಗಿತ್ತು. ಯಾವತ್ತೋ ಒಂದಿನ ಅಪರ್ಣ ನಮಗೆಲ್ಲ ಕಾಣಿಸ್ಕೊಡ್ತಾಳೆ ಅಂತ. ಇದು ನಾನು ಹೇಳ್ತಾ ಇದ್ದೆ, ಶಾರದಾ ಸಂಜಾತ ವಾಗ್ದೇವಿ ವರಪುತ್ರಿ ಅಪರ್ಣ ನನ್ನ ಸಬ್ಸಾರದ. ನನಗೆ ಇದುವರೆ ತನಕ ನನಗೆ ಬೇಕಾದಷ್ಟು ಟ್ರಾಜಿಡಿಗಳು ಎಲ್ಲ, ಆದರೆ ಅವರೆಲ್ಲ ಯಾರ್ಯಾರು ನಮ್ಮ ಜೊತೆ ನಮ್ಮ ಹಿತೈಷಿಗಳು ಇಲ್ಲ, ಅವರೆಲ್ಲ ಇನ್ವಿಸಿಬಲ್ ಇನ್ಸ್ಪೈರರ್ಸ್. ನಾವು ಮರೆಯಲ್ಲ, ಯಾವುದೋ ಒಂದು ರೀತಿಯಲ್ಲಿ ಅವ್ರನ್ನ ಜ್ಞಾಪಿಸ್ಕೋತೀವಿ. ಇದು ಎಂತ ಅಂದರೆ ನನಗೆ ಅಫ್ಕೋರ್ಸ್ ಲಾಸ್ಟು 10-15 ದಿನಗಳಿಂದ ಒಂದು ಬರ್ತೀವಿ, ಯಾಕೆಂದರೆ ಕಾರ್ಯಕ್ರಮದ ಶೂಟ್ ಆದರೆ ಪ್ರತಿಯೊಂದು ಗಳಿಗೆಯಲ್ಲೂ ನಮ್ಮ ಮಾತುಗಳಲ್ಲಿ, ಕೃತಿಗಳಲ್ಲಿ ಅಪರ್ಣ ಇದ್ದು ನಮ್ಮನ್ನು ಹುರಿದುಂಬಿಸಿದ್ದಾಳೆ. ಪುಟ್ಟಿ, ಥ್ಯಾಂಕ್ ಯು ವೆರಿ ಮಚ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಪರ್ಣ ಅವರ ನಿರೂಪಣೆ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನಿರೂಪಣೆಗೆ ಒಂದು ಹೊಸ ಭಾಷ್ಯವನ್ನ ಬರೆದವರು ಅವರೇನೆ. ನಿರೂಪಕಿಯಾಗಬೇಕು ಅಂತಕ್ಕಂತಹ ನನ್ನ ಕನಸಿಗೆ ಅವರೇ ಗುರು. ನನ್ನಂತಹ ಸಾವಿರಾರು ಏಕಲವ್ಯರಿಗೆ ಅವರು ಸ್ಫೂರ್ತಿಯಾಗಿದ್ರು. ನನಗೆ ನಾನು ನಿರೂಪಕಿ ಆಗಬೇಕು ಅನ್ನೋದಕ್ಕಿಂತ ನಾನು ಅಪರ್ಣ ಮೇಡಮ್ ಅವ್ರ ಥರ ನಿರೂಪಕಿ ಆಗಬೇಕು ಅಂತ ಅನ್ಕೋತಾ ಇದ್ದೆ. ನನಗೆ ಅವರ ಒಡನಾಟ ಸಿಕ್ಕಿದೆ ಒಂದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ ನಾನು. ಆದರೆ ನನಗೆ ಇನ್ನೊಂದು ಆಸೆ ಇತ್ತು, ಅವ್ರ ಜೊತೆ ಒಂದು ವೇದಿಕೆಯಲ್ಲಿ ನಾನು ನಿರೂಪಣೆಯನ್ನ ಮಾಡಬೇಕು, ಅವ್ರ ಜೊತೆಗೆ ವೇದಿಕೆಯನ್ನ ಹಂಚ್ಕೋಬೇಕು ಅಂತ ಇದ್ದೆ. ಅಪರ್ಣ ಮಾಮು ಪುನೀತ್ ನಮನ ಕಾರ್ಯಕ್ರಮದ ನಿರೂಪಣೆಯನ್ನು ಮುಗಿಸಿ ಒಂದು ಮಾತು ಹೇಳಿದ್ರು. ಸಂಭ್ರಮಗಳನ್ನ, ಶತಮಾನೋತ್ಸವಗಳನ್ನ, ಸಂತಸದ ಕ್ಷಣಗಳನ್ನ ಕಾರ್ಯಕ್ರಮದ ನಿರೂಪಣೆ ಎಷ್ಟು ಬೇಕಾದರೂ ಮಾಡೋಣ, ಆದರೆ ಇಂತಹ ಕಾರ್ಯಕ್ರಮಗಳ ನಿರೂಪಣೆ ಬೇಡ ಅಂತ. ಆದರೆ ಅವರೇ ಒಂದು ಅಂತಹ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡಿ ಹೋದ್ರು. ಬದುಕಿನುದ್ದಕ್ಕೂ ತನ್ನತನವನ್ನು ಬಿಟ್ಟುಕೊಡದೆ ಅಭಿಮಾನಿಗಳ ಮನದಲ್ಲಿ ಅಮರ ಸ್ಥಾನವನ್ನು ಪಡೆದ ಶ್ರೇಷ್ಠ ನಿರೂಪಕಿಗೆ ಮೈಸೂರು ಅನಂತಸ್ವಾಮಿ ಸಂಗೀತ ನಿರ್ದೇಶನದ ರಾಷ್ಟ್ರಕವಿ ಕುವೆಂಪು ಅವರ
ತನುವು ನಿನ್ನದು ಮನವು ನಿನ್ನದು ಎಂಬ ಭಾವಪೂರ್ಣ ಗಾನ ಹಾಡುತ್ತಿರುವವರು ರೋಹನ್. ಇದೀಗ ಸಮರ್ಥವರು ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ ಆ ಪ್ರೀತಿಯ ಮನ ಮರೆಯುವುದೇ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ
ಆಸರೆಯಲ್ಲಿ ಬೆಳೆದನು ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದನು ನನ್ನ ತಾಯಿಯ ಪಾದದಾಗೆ ಬೇರೆ ಏನನು ಅರಿಯನು ನೀನೆ ನನ್ನ ದೇವರು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ನೀನು ನಕ್ಕರೆ ನಾನು ನಗುವೆ ಅತ್ತರೆ ನಾಳುವೆನು ನೀನು ನಕ್ಕರೆ ನಾನು ನಗುವೆ ಅತ್ತರೆ ನಾಳುವೆನು ನಿನ್ನ ಉಸಿರಲಿ ಉಸಿರು ಬೆರೆತರೆ ನಿನ್ನಲ್ಲಾಗಿರುವೆನು ನನ್ನ ಕಾಣದೆ ಬದುಕೆನು ನಿನ್ನ ಕಣ್ಣುಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ನೂರು ನೆನಪು ಮೂಡಿದೆ. ಈ ಮಾತಿನ ಮನೆಯಲ್ಲಿ ಅಪರ್ಣ ಅವರ ನೂರಾರು ನೆನಪುಗಳಿದೆ. ನಾವೆಲ್ಲರೂ ಇಲ್ಲಿ ತುಂಬ ಖುಷಿಯ ಸಮಯವನ್ನ ಕಳೆದಿದ್ದೀವಿ. ಇಲ್ಲಿ ಹಾಡಿದ್ದೀವಿ, ಡ್ಯಾನ್ಸ್ ಮಾಡಿದ್ದೀವಿ, ರ್ಯಾಂಪ್ ವಾಕ್ ಮಾಡಿದ್ದೀವಿ, ಒಂದಷ್ಟು ಆಪ್ತ ಸಮಯವನ್ನ ಇಲ್ಲಿ ಕಳೆದಿದ್ದೀವಿ. ಅವರ ನೆನಪುಗಳು ನಮ್ಮೊಂದಿಗೆ ಸದಾ ಜೀವಂತವಾಗಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಅಂತಿಮ ಘಟ್ಟದ ವಂದನಾರ್ಪಣೆ ಅದನ್ನು ರಾಸ ವೆಂಕಟೇಶ್ ಅವರು ನೆರವೇರಿಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಅನಿವಾರ್ಯತೆಯ ದಿಢೀರ್ ಅಂತ್ಯ ಆಯಿತು. ಯಾಕೆ ನಮ್ಮ ನಾರ್ಮಲ್ ಆಗಿ 7:30 ಮುಗಿಸ್ಬಿಡ್ತೀವಿ, ಇಲ್ಲ ದೂರ ಹೋಗೋರು ಇರ್ತೀರಿ. ಆದರೆ ಇವತ್ತು ಆ ರೀತಿ ನಾವು ನಿಯಂತ್ರಣ ಮಾಡೋಕ್ಕಾಗಲಿಲ್ಲ. ಬಹುಶಃ ನೀವೆಲ್ಲ ಸ್ಪಂದಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದಂತಹ ಶ್ರೀ ಪದ್ಮಪಾಣಿಯವರಿಗೂ, ಶ್ರೀ ಸತ್ಯಪ್ರಸಾದ್ ಅವರಿಗೂ, ವಿಶೇಷವಾಗಿ ನಾಗರಾಜ್ ವಸ್ತಾರೆಯವರಿಗೂ, ಆರೋಹಿ ತಂಡದ ಎಲ್ಲ ಗಾಯಕರಿಗೂ, ನಂದಿನಿ ಮೇಡಮ್ ಅವರ ತಂಡದ ಪ್ರತಿಯೊಬ್ಬರಿಗೂ ಹಾಗೂ ಶ್ರದ್ಧೆ ಪ್ರೀತಿಯಿಂದ ನಮ್ಮ ಇಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಮಾತಿನ ಮನೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಸಾಮಾಜಿಕ ಜಾಲತಾಣ ನೋಡಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೂ ಮಾತಿನ ಮನೆಯ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮನಸ್ಸುಗಳ ಸಂವಹನಕ್ಕೆ ಮಾತಿನ ಮನೆ ಸದಾ ಸಿದ್ಧ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.